सदाशिवसमारम्भाम् शङ्कराचार्य मध्यमाम् अस्मदाचार्यपर्यन्ताम् वन्दे गुरुपरम्पराम्। श्रुतिस्मृतिपुराणानाम् आलयम् करुणालयम् नमामि भगवत्पादशङ्करम् लोकशङ्करम्। शङ्करम् शङ्कराचार्यम् केशवम् बादरायणम् सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। हरिः ಓಂ. ನಾವು ಕಠೋಪನಿಷತ್ತಿನ 2ನೇ ಅಧ್ಯಾಯದ ಪ್ರಥಮ ವಲ್ಲಿಯಲ್ಲಿ ಇದ್ದೇವೆ. 3ನೇ ಮಂತ್ರದಿಂದ ಆರಂಭ ಮಾಡಿ 13ನೇ ಮಂತ್ರದ ತನಕ ಆತ್ಮವಿಚಾರವನ್ನ ಉಪನಿಷತ್ತು ನಮಗೆ ತಿಳಿಸಿಕೊಡ್ತಾ ಇದೆ. ಹಿಂದಿನ ತರಗತಿಯಲ್ಲಿ ಅತ್ಯಂತ ಪ್ರಮುಖವಾದಂತಹ ಅದ್ವೈತ ಸಿದ್ಧಾಂತದ ಘೋಷಣೆಯನ್ನು ನಾವು ನೋಡಿದ್ದೇವೆ. ಮನಸೈವೇದಮಾಪ್ತವ್ಯಂ ನೇಹ ನಾನಾಸ್ತಿ ಕಿಂಚನ. ಇಲ್ಲಿ ನಾನಾತ್ವ ಒಂದಿನಿತೂ ಇಲ್ಲ. ಅಷ್ಟೇ ಇಲ್ಲ, ಈ ಆತ್ಮನನ್ನು ಮನಸ್ಸಿನಿಂದಲೇ ಅಥವಾ ಸೂಕ್ಷ್ಮವಾದ ಬುದ್ಧಿಯಿಂದಲೇ ಪಡೆದುಕೊಳ್ಳಬೇಕು ಎನ್ನುವಂತಹ ಮಾತು. ಜ್ಞಾನಾದೇವತು ಕೈವಲ್ಯಂ. ಆತ್ಮಜ್ಞಾನವನ್ನ ಬುದ್ಧಿಯಿಂದ ಸರಿಯಾಗಿ ಅರಿತುಕೊಳ್ಳುವುದೇ ಉಪಾಯ ಎಂಬುದಾಗಿ ಉಪನಿಷತ್ತು ಹೇಳುತ್ತದೆ. ಅಷ್ಟೇ ಅಲ್ಲ, ಇಲ್ಲಿ ಭೇದ ಒಂದಿನಿತೂ ಇಲ್ಲ. ಕೇವಲ ಅದ್ವೈವಾದ ಬ್ರಹ್ಮವಸ್ತುವೇ ಇದೆಲ್ಲವೂ ಆಗಿದೆ ಎಂಬ ಉಪನಿಷತ್ತಿನ ಘೋಷಣೆ ವಾಕ್ಯವನ್ನ ನಾವು ನೋಡಿದ್ದೇವೆ. ಅಷ್ಟೇ ಅಲ್ಲದೆ ಭೇದ ದರ್ಶನದಿಂದ ಆಗತಕ್ಕಂತಹ ಫಲ ಏನೆಂಬುದನ್ನು ನೋಡಿದ್ದೇವೆ. ಮೃತ್ಯೋಸ್ಸ ಮೃತ್ಯುಂಗಚ್ಚತಿ ಅಥವಾ ಮೃತ್ಯೋಸ್ಸ ಮೃತ್ಯುಮಾಪ್ನೋತಿ ಯೈಹ ನಾನೇವ ಪಶ್ಯತಿ. ಯಾವಾತನು ಇಲ್ಲಿ ನಾನಾತ್ವವನ್ನು ನೋಡುತ್ತಾನೋ ಅವನು ಸಾವಿನಿಂದ ಸಾವಿನೆಡೆಗೆ ಚಲಿಸ್ತಾನೆ ಎಂಬಂತಹ ಮಾತನ್ನ ಉಪನಿಷತ್ತು ಸ್ಪಷ್ಟವಾಗಿ ಹೇಳುತ್ತೆ. ಅರ್ಥಾತ್ ನಾನಾತ್ವವನ್ನು ನೋಡಬಾರದು, ಏಕತ್ವ ದರ್ಶನವನ್ನ ಮಾಡಬೇಕು, ಅದ್ವಯ ದರ್ಶನವನ್ನು ಮಾಡಬೇಕು. ಅದೇ ನಿಜವಾದ ದರ್ಶನ ಎಂಬಂಥದ್ದು ಉಪನಿಷತ್ತಿನ ಸ್ಪಷ್ಟವಾದ ಉಕ್ತಿ. ತದನಂತರ ಇದೇ ವಿಚಾರವನ್ನ, ಜೀವ ಬ್ರಹ್ಮೈಕ್ಯ ವಿಚಾರವನ್ನೇ ಈ ಮುಂದೆರಡು ಮಂತ್ರಗಳಲ್ಲಿಯೂ ಕೂಡ ಅದು ಸ್ಪಷ್ಟಪಡಿಸುವುದು ಕಾಣಿಸ್ತದೆ. 12ನೇ ಮಂತ್ರ, ಅಂಗುಷ್ಠ ಮಾತ್ರ ಪುರುಷೋ ಮಧ್ಯ ಆತ್ಮನಿ ತಿಷ್ಠತಿ ಈಶಾನಂ ಭೂತ ಭವ್ಯಸ್ಯ ನ ತತೋ ವಿಜುಗುಪ್ಸತೆ ಏತದ್ವೈ ತತ್. ಇದುವೇ ಅದು. ಇದುವೇ ಅದು ಅಂದ್ರೆ ಏನರ್ಥ? ಅದು ಅಂದ್ರೆ ನೀನು ಕೇಳಿದ ಪ್ರಶ್ನೆಯ ಮೂಲಕ ಯಾವ ಆತ್ಮತತ್ವ ಇದೆಯೋ ಆ ಆತ್ಮತತ್ವವೇ ಇದು ಈಗ ನಾನು ಹೇಳ್ತಾ ಇರ್ತಕ್ಕಂಥ. 3ನೇ ವರಕ್ಕೆ ಯಮಧರ್ಮನು ಎಲ್ಲಿ ಉತ್ತರವನ್ನು ಕೊಟ್ಟಿದ್ದನು ಅಂತ ಕೇಳಿದ್ರೆ ಅನೇಕ ಕಡೆಯಲ್ಲಿ ಉತ್ತರವನ್ನು ಕೊಟ್ಟಿದ್ದನು. ಮತ್ತೆ ಉತ್ತರ ಕೊಡ್ಲೇ ಇಲ್ಲ ಅಂತ ಹೇಳುವವರಿಗೆ ಸಂದಿಗ್ಧ ಇರಬಾರದು ಅಂತ ನೀನು ಕೇಳಿದಂತಹ ವರದ ಮೂಲಕ ಆತ್ಮ ತತ್ವವನ್ನ ಏನ್ ಕೇಳಿದ್ರೆ ಇದುವೇ ಕಣಪ್ಪ ಅದು ಅಂತ ಸ್ಪಷ್ಟ ಮಾಡ್ತಾ ಇದ್ದಾನೆ. ಎಲ್ಲೂ ಗೊಂದಲಕ್ಕೆ ಅವಕಾಶ ಇಲ್ಲದ ಹಾಗೆ. ಈ ಮಂತ್ರವು ಕೂಡ ಜೀವ ಬ್ರಹ್ಮ ಐಕ್ಯವನ್ನ ಹೇಳ್ತಕ್ಕಂತಹ ಮಂತ್ರ. ಜೀವ ಬ್ರಹ್ಮ ಏಕತ್ವ ವಿಚಾರವನ್ನು ತಿಳಿಸ್ತಕ್ಕಂತಹ ಮಂತ್ರ. ಪುನಃ ಪುನಃ ಅದೇ ವಿಷಯವನ್ನೇ ಹೇಳ್ತಾ ಇದೆಯಲ್ಲ. ಹಿಂದೆಯೂ ಕೂಡ ಬೇರೆ ಬೇರೆ ರೀತಿಯಿಂದ ಜೀವನಿಗೂ ಈಶ್ವರನಿಗೂ ಅಖಂಡ ಅರ್ಥವನ್ನು ಬೋಧಿಸಿದಂತಹ ಉಪನಿಷತ್ತು
ಮತ್ತು ಅದನ್ನೇ ಬೋಧಿಸ್ತಾ ಇದೆಯಲ್ಲ ಅಂದ್ರೆ ಅದು ಅವಶ್ಯಕತೆ ಇದೆ. ಅತ್ಯಂತ ಸೂಕ್ಷ್ಮವಾದಂತಹ ಸತ್ಯ. ಅಷ್ಟೇ ಅಲ್ಲ, ನಮ್ಮ ಮನಸ್ಸು ಬುದ್ಧಿ ಬಹಿರ್ಮುಖವಾಗಿಯೇ ಪ್ರವೃತ್ತವಾಗಿದೆ. ಅದನ್ನು ಉಪನಿಷತ್ತೇ ಹೇಳುತ್ತೆ. ಸ್ವಾಭಾವಿಕವಾಗಿಯೇ ಬಹಿರ್ಮುಖವಾಗಿ ಪ್ರವೃತ್ತವಾಗಿರತಕ್ಕಂತಹ ಈ ಮನಸ್ಸಿಗೆ ಪುನಃ ಪುನಃ ಉಪದೇಶ ಮಾಡುವುದರ ಮೂಲಕವಾಗಿಯೇ ಅದನ್ನು ಹಿಂತಿರುಗಿಸಬೇಕು. ಈಗ ಜೀವಭಾವ ನಮಗೆ ಗಟ್ಟಿಗೊಳಿಸಿದಂತಹ ಪ್ರಕ್ರಿಯೆ ಹೇಗೆ? ಪುನಃ ಪುನಃ ಅದನ್ನೇ ಯೋಚಿಸೋದ್ರಿಂದ ಜೀವಭಾವವನ್ನೇ ನಾವು ಮತ್ತೆ ಮತ್ತೆ ಹೊಂದುತ್ತಾ ಹೊಂದುತ್ತಾ ಅದನ್ನು ಗಟ್ಟಿಗೊಳಿಸ್ತಾ ಬಂದಿದ್ದೇವೆ. ಬಾಲ್ಯದ ಆರಭ್ಯ ಈವರೆಗೂ ಕೂಡ ನಾವು ಮಾಡಿದಂತಹ ಪ್ರತಿಯೊಂದು ಕ್ರಿಯೆ, ಪ್ರತಿಯೊಂದು ಆಲೋಚನೆಯೂ ಕೂಡ ಜೀವಭಾವವನ್ನ ಗಟ್ಟಿ ಮಾಡಿದ್ದೇ ಆಗಿದೆ. ಆದ್ದರಿಂದ ಒಂದೆರಡು ಮಾತುಗಳಿಂದ ಈ ಮನಸ್ಸನ್ನ ಹಿಂದಿರಿಸ್ಲಿಕ್ಕೆ ಆಗಲ್ಲ. ಪೌನಃ ಪುಣ್ಯೇನ ಶ್ರವಣಂ ಕುರ್ಯಾತ್. ಪುನಃ ಪುನಃ ಶ್ರವಣವನ್ನ ಮಾಡಬೇಕು ಅನ್ನುವಂಥದ್ದು ಆರ್ಷೋಕ್ತಿ. ಉಪನಿಷತ್ತು ಕೂಡ ಪುನಃ ಪುನಃ ಅದೇ ಸತ್ಯವನ್ನ ಬೇರೆ ಬೇರೆ ದೃಷ್ಟಾಂತಗಳಿಂದ, ಬೇರೆ ಬೇರೆ ವಿಧಾನಗಳಿಂದ ನಮಗೆ ತಿಳಿಸಿಕೊಡ್ತಾ ಇದೆ. ಇಲ್ಲಿ ಒಂದು ಹೊಸ ಬಗೆಯಾದಂತಹ ಚಿಂತನೆ. ತತ್ವ ಒಂದೇ, ಅದರ ಚಿಂತನೆ ಪ್ರಕ್ರಿಯೆ ಅನ್ನುವಂಥ ಸ್ವಲ್ಪ ವಿಭಿನ್ನವಾಗಿದೆ. ಹೇಗೆ ಅಂದ್ರೆ, ಅಂಗುಷ್ಠ ಮಾತ್ರ ಪುರುಷ. ಇಲ್ಲಿ ಜೀವಾತ್ಮನಿಗೆ ಅಂಗುಷ್ಠದ ಅಳತೆ ಉಳ್ಳವನು ಅಂತ ಹೇಳುತ್ತೆ. ಅಂಗುಷ್ಠ ಮಾತ್ರ ಪುರುಷ ಮಧ್ಯ ಆತ್ಮನಿ ತಿಷ್ಠತಿ. ಈ ಆತ್ಮದ ಮಧ್ಯದಲ್ಲಿದ್ದಾನೆ ಅಂತ. ಇಲ್ಲಿ ಆತ್ಮ ಎನ್ನುವ ಶಬ್ದಕ್ಕೆ ಅರ್ಥ ಪ್ರತ್ಯಗಾತ್ಮ ಅಂತ ಅರ್ಥ ಅಲ್ಲ. ಇಲ್ಲಿ ಆತ್ಮ ಅಂದಾಗ ಶರೀರ ಅಂತ ತೆಗೆದುಕೊಳ್ಬೇಕು. ಶರೀರದ ಮಧ್ಯದಲ್ಲಿ ಅಂಗುಷ್ಠ ಮಾತ್ರ, ಮಾತ್ರ ಅಂದ್ರೆ ಅಳತೆ ಉಳ್ಳವನು ಅಂತ. ಅಂಗುಷ್ಠದ ಅಳತೆ ಉಳ್ಳವನು ಈ ಶರೀರದ ಮಧ್ಯದಲ್ಲಿ ಇದ್ದಾನೆ. ಇದೇನಪ್ಪ ಅಂಗುಷ್ಠ, ಅದರ ಅಳತೆ, ಒಬ್ಬ ಪುರುಷ ಇದ್ದಾನೆ ಎನ್ನುವ ಮಾತಿಗೆ ಅರ್ಥ ಏನು? ಕೇವಲ ಇಷ್ಟೇ ಮಾತ್ರ ಹೇಳ್ಬಿಟ್ಟಿದ್ರೆ ನಾವು ಇದು ಜೀವ ಸ್ವರೂಪವನ್ನ ಹೇಳಲಿಕ್ಕೆ ಬಂದಂತಹ ಮಂತ್ರ ಅಂತ ಹೇಳ್ಬೋದು. ಅದಕ್ಕೆ ಅವಾಂತರ ವಾಕ್ಯಗಳು ಅಂತ. ಉಪನಿಷತ್ನಲ್ಲಿ ಎರಡು ಬಗೆಯ ವಾಕ್ಯಗಳು ಇವೆ. ಅವಾಂತರ ವಾಕ್ಯಗಳು, ಮಹಾವಾಕ್ಯಗಳು ಅಂತ. ಅವಾಂತರ ವಾಕ್ಯಗಳು ಅಂದ್ರೆ ಕೇವಲ ಜೀವ ಸ್ವರೂಪವನ್ನು, ಜಗತ್ತಿನ ಸ್ವರೂಪವನ್ನು, ಈಶ್ವರ ಸ್ವರೂಪವನ್ನು ಹೇಳುವಂತಹ ವಾಕ್ಯಗಳು. ಆದ್ರೆ ಮಹಾವಾಕ್ಯ ಅಂತ ಹೇಳಿದ್ರೆ ಜೀವಕ್ಕೂ ಈಶ್ವರಕ್ಕೂ ಏಕತ್ವವನ್ನು ಸಾರುವಂತಹ ವಾಕ್ಯಗಳು. ಇಲ್ಲಿ ಕೇವಲ ಮೊದಲನೇ ಪಂಕ್ತಿಯನ್ನು ಅಷ್ಟೇ ನಾವು ತೆಗೆದುಕೊಂಡು ಬಿಟ್ರೆ, ಅಂಗುಷ್ಠ ಮಾತ್ರ ಪುರುಷ ಮಧ್ಯ ಆತ್ಮನಿ ತಿಷ್ಠತಿ. ಶರೀರದ ಮಧ್ಯದಲ್ಲಿ ಅಂಗುಷ್ಠ ಪರಿಮಾಣದ ಆತ್ಮನಿದ್ದಾನೆ. ಪುರುಷ ಅಂದ್ರೆ ಆತ್ಮ ಅಂತ ತೆಗೆದುಕೊಳ್ಳಿ, ಜೀವಾತ್ಮ ಅಂತ ತೆಗೆದುಕೊಳ್ಬಹುದು. ಹಾಗೆ ತೆಗೆದುಕೊಂಡು ಅರ್ಥ ಮಾಡಿಬಿಟ್ರೆ ಜೀವಾತ್ಮನು ಪರಿಚ್ಛಿನ್ನನು ಅಂತ ಆಗಿಬಿಡ್ತು. ಆದರೆ ಉಪನಿಷತ್ತು ಹಾಗೆ ಹೇಳಲ್ಲ. ಮುಂದಿನ ಸಾಲಿನಲ್ಲಿ ಹೇಳುತ್ತೆ, ಈಶಾನಂ ಭೂತ ಭವ್ಯಸ್ಯ ನ ತತೋ ವಿಜುಗುಪ್ಸತೆ. ಶರೀರದ ಮಧ್ಯದಲ್ಲಿರುವ ಅಂಗುಷ್ಠ ಪರಿಮಾಣದ ಈ ಪುರುಷನು ಭೂತ ಮತ್ತು ಭವಿಷ್ಯತ್ತಿನ ಈಶಾನನು, ಒಡೆಯನು, ಈಶ್ವರನು ಎಂಬುದಾಗಿ ಹೇಳುತ್ತೆ. ಭೂತ ಭವಿಷ್ಯತ್ತಿನ ಈಶ್ವರನು ಎಂಬುದಾಗಿ ಹೇಳಿದಾಗ ಇಲ್ಲಿ ಒಳಗಡೆ ಇರತಕ್ಕಂತಹ ಪುರುಷನು ಕೇವಲ ಜೀವಾತ್ಮನು ಎಂಬುದಾಗಿ ವಾಚ್ಯಾರ್ಥಕ್ಕೆ ಸೀಮಿತ ಮಾಡಲಿಕ್ಕೆ ಆಗಲ್ಲ. ಅಲ್ಲಿ ಲಕ್ಷ್ಯಾರ್ಥವನ್ನು ನಾವು ತೆಗೆದುಕೊಳ್ಳಬೇಕಾಗ್ತದೆ. ಏನು ಅದರ ಅರ್ಥ ನಾವು ನೋಡೋಣ. ಅಂಗುಷ್ಠದ ಅಳತೆ ಅಂತ ಯಾಕೆ ಹೇಳಿದ್ದು? ನಾವು ಒಂದು ಮುಷ್ಟಿಯನ್ನು ಹಿಡಿದಾಗ ಆ ಮುಷ್ಟಿಯ ಒಳಗಡೆಗಿರ್ತಕ್ಕಂತಹ ಸ್ಪೇಸ್ ಅಂತ ಏನಿದೆ, ಆಕಾಶ ಅಂತ ಏನಿದೆ, ಅದು ಅಂಗುಷ್ಠ ಪರಿಮಾಣದಷ್ಟು ಆಕಾಶ ಇರ್ತದೆ. ಆ ಹೋಲಿಕೆ ಯಾಕೆ ಕೊಟ್ಟಿದ್ದು ಅಂದ್ರೆ ನಮ್ಮ ಹೃದಯಾಕಾಶಕ್ಕೆ ಹೋಲಿಕೆಯನ್ನು ಕೊಟ್ಟಿದ್ದು. ನಮ್ಮ ಹೃದಯ ಅನ್ನುವಂಥದ್ದು ಕೂಡ ಒಂದು ಮುಷ್ಟಿಯ ಪರಿಮಾಣದಷ್ಟು, ಒಂದು ಮುಷ್ಟಿಯ ಅಳತೆಯಷ್ಟು ಇರತಕ್ಕಂಥದ್ದು. ಆ ಹೃದಯದಲ್ಲಿ
ಒಳಗಡೆ ಇರತಕ್ಕಂತಹ ಆಕಾಶ ಅಂತಿದೆ. ಹಾರ್ದಾಕಾಶ, ಹೃದಯಾಕಾಶ ಅಂತ ಕರೀತಾರೆ. ಆ ಹೃದಯಾಕಾಶದಲ್ಲಿ ಜೀವಾತ್ಮನು ಇರ್ತಾನೆ ಎಂಬುದಾಗಿ ವೇದಾಂತದ ಸಂದೇಶ. ಜೀವಾತ್ಮನು ಇರತಕ್ಕಂತಹ ಜಾಗ ಯಾವುದು ಅಂದ್ರೆ ಹೃದಯದ ಆಕಾಶದಲ್ಲಿ. ಯಾವ ಹೃದಯ ಇದು? ಇದು ಈ ಭೌತಿಕ ಹೃದಯ. ಯಾವ ಮಾಂಸಮಯವಾದಂತಹ ರಕ್ತ ಪರಿಚಲನೆ ಮಾಡತಕ್ಕಂತಹ ಹೃದಯ ಇದೆಯೋ ಅದನ್ನೇ ಹೃದಯ ಕಮಲ ಅಂತ ಕೂಡ ಕರೀತಾರೆ. ನಾರಾಯಣ ಉಪನಿಷತ್ತಿನಲ್ಲಿ ಒಂದು ಕಮಲದ ದೃಷ್ಟಾಂತವನ್ನು ಕೊಡ್ತಾರೆ. ಆ ಕಮಲದ ಒಳಗಡೆ ಇರತಕ್ಕಂತಹ ಒಂದು ಛಿದ್ರ ಎಂಬುದಾಗಿ ಹೇಳುತ್ತೆ. ಇಲ್ಲಿ ಅಂಗುಷ್ಠದ ಪರಿಮಾಣದ ಒಂದು ಛಿದ್ರ ಆಕಾಶ ಎಂಬುದಾಗಿ ಹೇಳ್ತಾರೆ. ಶಂಕರ ಭಗವತ್ಪಾದರು ಸ್ಪಷ್ಟವಾಗಿ ಬರೀತಾರೆ, ಅಂಗುಷ್ಠ ಮಾತ್ರ ಅಂಗುಷ್ಠ ಪರಿಮಾಣ ಅಂತ. ಮಾತ್ರ ಎಂಬ ಶಬ್ದಕ್ಕೆ ಅಳತೆಯುಳ್ಳವನು ಅಂತ ಅರ್ಥ, ಗಾತ್ರದವನು ಅಂತ ಅರ್ಥ. ಅಂಗುಷ್ಠದ ಗಾತ್ರ ಉಳ್ಳವನು. ಯಾಕೆ ಅಂಗುಷ್ಠದ ಹೋಲಿಕೆಯನ್ನು ಕೊಡ್ತು? ಅಂಗುಷ್ಠ ಪರಿಮಾಣಂ ಹೃದಯ ಪುಂಡರೀಕಂ. ಹೃದಯ ಪುಂಡರೀಕ ಅಂದ್ರೆ ಕಮಲ, ಹೃದಯ ಕಮಲ, ಅದು ಕಮಲದ ಹಾಗೆ ಇದೆಯಂತೆ. ಆದ್ದರಿಂದ ಹೃದಯ ಕಮಲ ಅಂತ. ಅರಳದೇ ಇರುವ ಮೊಗ್ಗು, ಕಮಲದ ಮೊಗ್ಗು ಹೇಗಿರುತ್ತದೋ ಹಾಗೆ ನಮ್ಮ ಹೃದಯ ಕಮಲದ ಮೊಗ್ಗಿನ ಹಾಗೆ ಇರ್ತದೆ ಎಂಬುದಾಗಿ ಶ್ರುತಿವಾಕ್ಯ. ಹೃದಯ ಪುಂಡರೀಕಂ ಎನ್ನುವಂಥದ್ದೇ ಅಂಗುಷ್ಠ ಪರಿಮಾಣ. ಅಂದ್ರೆ ಹೃದಯ ಅನ್ನುವಂಥದ್ದು ಅಂಗುಷ್ಠದ ಅಳತೆ ಇದೆಯಲ್ಲ ಅಷ್ಟೇ ಒಳಗಡೆಗಿರ್ತಕ್ಕಂತಹ ಜಾಗ ಎಂಬುದಾಗಿ. ತಚ್ಛಿದ್ರ ವರ್ತಿ ಅಂತಃಕರಣ ಉಪಾಧಿ ಅಂಗುಷ್ಠ ಮಾತ್ರ. ಇಲ್ಲಿ ಅಂಗುಷ್ಠ ಮಾತ್ರ ಎಂಬ ಶಬ್ದಕ್ಕೆ ಅರ್ಥ ಏನು? ಹೃದಯ ಪುಂಡರೀಕದೊಳಗಿರತಕ್ಕಂತಹ ಛಿದ್ರ. ಛಿದ್ರ ಅಂದ್ರೆ ಆಕಾಶ. ಛಿದ್ರವರ್ತಿ ಅಂತಃಕರಣ, ಆಕಾಶದಲ್ಲಿರುವ ಅಂತಃಕರಣ. ಉಪಾಧಿ, ಆ ಉಪಾಧಿಗೆ ಅಂಗುಷ್ಠ ಮಾತ್ರ ಅಂತ. ಅಂದ್ರೆ ಸೂಕ್ಷ್ಮ ಶರೀರದ ಎಂಬಂತಹ ಉಪಾಧಿ ಏನಿದೆ ಅದು ಹೃದಯದ ಒಳಗಿದೆ. ಸೂಕ್ಷ್ಮ ಶರೀರ ಅಥವಾ ಲಿಂಗ ಶರೀರ ಎಂಬುದಾಗಿ ಇದನ್ನು ಕರೀತಾರೆ. ಇದು ಆತ್ಮನಿಗೆ ಉಪಾಧಿ. ಯಾಕೆ ಉಪಾಧಿ? ಅಂತಃಕರಣ ಉಪಾಧಿಯನ್ನ ಆಶ್ರಯಿಸಿಕೊಂಡೇ ನಾವು ವ್ಯವಹಾರದಲ್ಲಿ ಏನ್ ಹೇಳ್ತೇವೆ? ನಾನು ಬುದ್ಧಿವಂತ, ದಡ್ಡ, ಸುಖಿ, ದುಃಖಿ, ಕಾಮಿ, ಕ್ರೋಧಿ, ಲೋಭಿ ಈ ಮುಂತಾದಂತಹ ಅಭಿಮಾನವನ್ನು ಪಡೆಯುವುದಕ್ಕೆ ಕಾರಣವಾದಂಥದ್ದು ಅಂತಃಕರಣ. ನಿತ್ಯ ಶುದ್ಧ ಬುದ್ಧ ಮುಕ್ತನಾದಂತಹ ಆತ್ಮನಿಗೆ ಈ ಗುಣಗಳನ್ನೆಲ್ಲ ಆರೋಪ ಮಾಡಲಿಕ್ಕೆ ಕಾರಣವಾದದ್ದು ಅಂತಃಕರಣ ಎನ್ನುವ ಉಪಾಧಿಯ ಸನ್ನಿಧಿಯಿಂದ. ಆದ್ದರಿಂದ ಆ ಅಂತಃಕರಣ ಉಪಾಧಿಯನ್ನ ಇಲ್ಲಿ ಅಂಗುಷ್ಠ ಮಾತ್ರ ಪುರುಷ ಅಂತ ಹೇಳಿ. ಅಂಗುಷ್ಠ ಮಾತ್ರ ಎನ್ನುವ ಶಬ್ದಕ್ಕೆ ಅರ್ಥ ಏನು? ಸೂಕ್ಷ್ಮ ಶರೀರ ಅಥವಾ ಲಿಂಗ ಶರೀರ ಅಥವಾ ಅಂತಃಕರಣ ಎಂತಕ್ಕಂತಹ ಆತ್ಮನ ಉಪಾಧಿ. ಶಂಕರರು ಇನ್ನೊಂದು ದೃಷ್ಟಾಂತವನ್ನು ಕೊಡ್ತಾರೆ. ಅಂಗುಷ್ಠ ಮಾತ್ರ ವಂಶ ಪರ್ವ ಮಧ್ಯವರ್ತಿ ಅಂಬರವತು. ಈ ವಂಶ ಅಂತ ಹೇಳಿದ್ರೆ ಬಿದಿರು. ಈ ಬಿದಿರೇನಿದೆ ಗಂಟು ಇರ್ತದೆ. ಪರ್ವ ಅಂದ್ರೆ ಗಂಟು. ಎರಡು ಗಂಟುಗಳ ಮಧ್ಯೆ ಬಿದಿರಿನ ಒಳಗಡೆಗೆ ಹೇಗೆ ಒಂದು ಸಣ್ಣ ಆಕಾಶ ಅಂತ ಇರುತ್ತೆ, ಸ್ಪೇಸ್ ಅಂತ ಇರುತ್ತೆ. ಹಾಗೆ ಈ ಹೃದಯದೊಳಗಡೆ ಇರತಕ್ಕಂತಹ ಆ ಆಕಾಶದಲ್ಲಿ ಅಂತಃಕರಣ ಅನ್ನುವಂಥದ್ದಿದೆ. ಆ ಅಂತಃಕರಣ ಉಪಾಧಿ ಉಳ್ಳವನು ಪುರುಷನು ಎಂಬುದಾಗಿ ಹೇಳುತ್ತೆ. ಇಲ್ಲಿ ನೇರವಾಗಿ ಅಂತಃಕರಣವನ್ನ ಪರಮಾತ್ಮನಿಗೆ ಅಭೇದಕ್ಕೋಸ್ಕರ ಹೇಳ್ತಾ ಇಲ್ಲ. ಅಂತಃಕರಣ ಉಪಾಧಿಯಿಂದ ಲಕ್ಷಿಸುವ ಯಾವ ಪರಮಾತ್ಮ ಇದ್ದಾನೋ, ಯಾವ ಸಾಕ್ಷಿ ಚೈತನ್ಯ ಇದೆಯೋ ಅದನ್ನು ಹೇಳ್ತಾ ಇದೆ. ಅದು ಹೇಗೆ ಅರ್ಥ ಆಗುತ್ತೆ? ಪುರುಷ ಎಂಬ ಶಬ್ದವನ್ನು ಬಳಸಿ. ಪುರುಷ ಅಂದ್ರೆ ಏನರ್ಥ? ಪುರುಷ ಪೂರ್ಣಮನೇನ ಸರ್ವಮಿತಿ. ಯಾವುದರಿಂದ ಈ ಸೃಷ್ಟಿಯೆಲ್ಲವೂ ತುಂಬಿದೆಯೋ ಅವನೇ ಪುರುಷ, ಅವನೇ ಪರಮಾತ್ಮ.
ಪರಮಾತ್ಮನ ವ್ಯಾಖ್ಯಾನವನ್ನು ಕೊಡುವಾಗ ಉಪನಿಷತ್ತುಗಳಲ್ಲಿ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ, ಒಳ ಹೊರಗೆ ಎಲ್ಲೆಲ್ಲೂ ತುಂಬಿಕೊಂಡಿರ್ತಕ್ಕಂತಹ ಅರಿವು ಎಂಬುದಾಗಿ ಹೇಳುತ್ತೆ. ಯಸ್ಮಾತ್ ಪರಂ ನಾಸ್ತಿ ಪರಮಸ್ತಿ ಕಿಂಚಿತ್ ಯಸ್ಮಾನ್ ನಾಣೀಯೋ ನ ಜಾಯೋಸ್ತಿ ಕಶ್ಚಿತ್ ವೃಕ್ಷ ಇವ ಸ್ತಬ್ಧೋ ದಿವಿ ತಿಷ್ಠತಿ ಏಕಃ ತೇನ ಇದಂ ಪೂರ್ಣಂ ಪುರುಷೇಣ ಸರ್ವಂ. ಯಾವನಿಂದ ಇದೆಲ್ಲವೂ ತುಂಬಿದೆಯೋ ಆ ಅರಿವು ಪುರುಷ ಎಂದು ಕರೆಯಲ್ಪಡುತ್ತೆ. ಪುರುಷ ಸೂಕ್ತದಲ್ಲಿ ಹೇಳ್ತಕ್ಕಂತಹ ಪುರುಷನು ಎಲ್ಲಾ ಕಡೆ ವ್ಯಾಪಿಸಿರತಕ್ಕಂತಹ ಪರಮಾತ್ಮನೇ. ಆದ್ದರಿಂದ ಇಲ್ಲಿ ಅಂತಃಕರಣ ಉಪಾಧಿಯಿಂದ ಲಕ್ಷಿಸಲ್ಪಟ್ಟಂತಹ ಪ್ರತ್ಯಗಾತ್ಮನನ್ನೇ ನಮಗೆ ಜೀವನ ಸ್ವರೂಪವಾಗಿ ಹೇಳ್ತಾನೆ. ಇಲ್ಲಿ ಬಹಳ ಗಮನಿಸಬೇಕಾದಂಥದ್ದೇನೋ, ಜೀವದ ವಾಚ್ಯಾರ್ಥ ಬೇರೆ, ಲಕ್ಷ್ಯಾರ್ಥ ಬೇರೆ. ಅದಕ್ಕೆ ಜೀವ ಸ್ವರೂಪ ಶೋಧನೆ ಅಂತ ಹೇಳ್ತಾರೆ. ತತ್ವಮಸಿ ಮಹಾವಾಕ್ಯದಲ್ಲಿ ಮೊದಲು ತತ್ಸ್ವರೂಪದ ಶೋಧನೆಯನ್ನು ಮಾಡಬೇಕು, ಸ್ವಂ ಪದದ ಶೋಧನೆಯನ್ನು ಮಾಡಬೇಕು. ಹಸಿ ಪದವನ್ನ ನಾವು ಆಮೇಲೆ ಹೊಂದಿಕೆ ಮಾಡ್ಲಿಕ್ಕೆ ಆಗ್ತದೆ. ತತ್ ಮತ್ತು ತ್ವಂ ಎಂಬ ಪದವನ್ನು ಶೋಧಿಸದೇ ಇದ್ದರೆ ಐಕ್ಯ ಅನ್ನೋದು ಸಂಭವಿಸುವುದಿಲ್ಲ. ಶೋಧನೆ ಮಾಡುವಂಥದ್ದು ಎಂಬ ಮಾತಿಗೆ ಅರ್ಥ ಏನು? ತತ್ಪದದ ವಾಚ್ಯಾರ್ಥವೇನು, ಲಕ್ಷ್ಯಾರ್ಥವೇನು, ತ್ವಂ ಪದದ ವಾಚ್ಯಾರ್ಥವೇನು, ಲಕ್ಷ್ಯಾರ್ಥವೇನು, ಇದನ್ನು ಸ್ಪಷ್ಟವಾಗಿ ತಿಳಿದುಕೊಂಡ ಮೇಲೆ ಲಕ್ಷ್ಯಾರ್ಥದ ದೃಷ್ಟಿಯಿಂದ ಜೀವ ಬ್ರಹ್ಮಕ್ಕೂ ಏಕತ್ವ ಸಿದ್ಧಿ ಆಗ್ತದೆಯೇ ಹೊರತು ವಾಚ್ಯಾರ್ಥದಲ್ಲಿ ಅಲ್ಲ ಎಂಬುದು ನಮ್ಗೆ ಗೊತ್ತಾಗ್ತದೆ. ಎಷ್ಟೋ ಜನ ವಾಚ್ಯಾರ್ಥದಲ್ಲಿಯೇ ಹೊಂದಿಕೆ ಮಾಡಲಿಕ್ಕೆ ಯತ್ನಿಸಿದವರು ಉಂಟು. ಆವಾಗ ತತ್ವಮಸಿ ಮಹಾವಾಕ್ಯವನ್ನು ನೇರವಾಗಿ ತೆಗೆದುಕೊಳ್ಳಿಕ್ಕಾಗಲ್ಲ. ಈ ಜೀವಾತ್ಮನೇ ಪರಮಾತ್ಮನು ಅಂತ ಹೇಳುವಾಗ, ಈ ಜೀವಾತ್ಮ ಎನ್ನುವಾಗ ಅದನ್ನು ಶೋಧನೆ ಮಾಡದೇ ಇದ್ರೆ ಶರೀರ ಮನಸ್ಸು ಬುದ್ಧಿ ಅಭಿಮಾನ ಉಳ್ಳವನು ಅಂತಾನೆ ಅರ್ಥ ಆಗ್ಬಿಡುತ್ತೆ. ಶೋಧನೆ ಮಾಡಿದಾಗ ಗೊತ್ತಾಗುತ್ತೆ ಲಕ್ಷಾರ್ಥದ ದೃಷ್ಟಿಯಿಂದ ಶುದ್ಧ ಚೇತನತ್ವವನ್ನ ನಾವು ತೆಗೆದುಕೊಳ್ಳಬೇಕು ಅಂತ. ಕೆಲವು ದರ್ಶನಗಳಲ್ಲಿ ಆತ್ಮನನ್ನ ಅಣುಪರಿಮಾಣನು ಎಂಬುದಾಗಿ ಹೇಳಿದ್ದನ್ನು ನಾವು ಕೇಳಿದ್ದೇವೆ. ಆತ್ಮನು ಎಷ್ಟು ತುಂಬಾ ಸೂಕ್ಷ್ಮನಾದವನಪ್ಪ, ಅರಿವಿನ ಸ್ವಭಾವವುಳ್ಳವನು, ಆದ್ರೆ ಅತ್ಯಂತ ಸೂಕ್ಷ್ಮನಾದವನು, ಹೃದಯದ ಒಳಗಡೆಗಿದ್ದಾನೆ ಅಂತ ಉಪನಿಷತ್ನಲ್ಲಿಯೂ ವಾಕ್ಯಗಳು ಬರ್ತದೆ. ಆದ್ರೆ ಅದರ ಅರ್ಥ ಏನು? ಅದರ ಲಕ್ಷ್ಯಾರ್ಥವನ್ನು ತೆಗೆದುಕೊಳ್ಳಬೇಕು. ಎಲ್ಲೆಲ್ಲೂ ವ್ಯಾಪಿಸಿರತಕ್ಕಂತಹ ಆತ್ಮ ಚೈತನ್ಯನು ಅಂತಃಕರಣ ಉಪಾಧಿಯಿಂದ ತೋರ್ತಾ ಇದ್ದಾನೆ ಎಂಬುದಾಗಿ ಅರ್ಥ ಮಾಡಿದಾಗ ಸೂಕ್ಷ್ಮವೂ ಹೌದು, ಅಣುವೂ ಹೌದು, ಬೃಹತ್ತೂ ಹೌದು ಅಂತ ಗೊತ್ತಾಗ್ತದೆ. ಅದಿಲ್ಲದೆ ಕೇವಲ ವಾಚ್ಯಾರ್ಥವನ್ನು ತೆಗೆದುಕೊಂಡಾಗ ಮಹಾವಾಕ್ಯದಲ್ಲಿ ನಮಗೆ ಗೊಂದಲ ಉಂಟಾಗ್ತದೆ. ಆದ್ದರಿಂದ ಕೆಲವರು ಅಣುಪರಿಮಾಣನು ಎಂಬುದಾಗಿ ಹೇಳ್ತಾರೆ, ಇನ್ನು ಕೆಲವರು ಆಯಾ ಶರೀರಕ್ಕೆ ಅನುಗುಣವಾದಂತಹ ಆತ್ಮನಿದ್ದಾನೆ ಎಂಬುದಾಗಿ ಜೈನರು ಮುಂತಾದವರು ಹೇಳ್ತಾರೆ. ಹೀಗೆ ಬೇರೆ ಬೇರೆ ಅರ್ಥಗಳನ್ನ ಯೋಚಿಸುವುದಕ್ಕೆ ಅವಕಾಶ ಆಗ್ತದೆ ಶೋಧನೆ ಮಾಡದೇ ಇದ್ದರೆ. ಶೋಧಿಸಿದಾಗ ಗೊತ್ತಾಗುತ್ತೆ ಇದು ಜೀವಾತ್ಮನನ್ನು ಕುರಿತು ಹೇಳ್ತಾ ಇಲ್ಲ, ಜೀವಾತ್ಮನಿಗೂ ಸಾಕ್ಷಿಯಾಗಿರುವಂತಹ ಶುದ್ಧ ಚಿನ್ಮಾತ್ರನಾಗಿರುವ ಆತ್ಮನನ್ನು ಕುರಿತು ಹೇಳ್ತಾ ಇದೆ. ಹೃದಯ ಪುಂಡರೀಕ ಅನ್ನೋದು ಮಧ್ಯ ಆತ್ಮನಿ ತಿಷ್ಠತಿ, ಶರೀರದ ಮಧ್ಯಭಾಗದಲ್ಲಿ ಇರ್ತಕ್ಕಂಥದ್ದು. ಮುಂದಿನ ಮಂತ್ರಗಳಲ್ಲಿ ನಾವು ಕಾಣುತ್ತೆ ಪುರಮೇಕಾದಶದ್ವಾರ ಮಜಸ್ತ್ರ ವಕ್ರಚೇತಸಃ, 11 ಬಾಗಿಲಿರುವಂತಹ ಒಂದು ಪುರ ಅಂತ ಇದು ಶರೀರ. ಆ ಶರೀರ ಎನ್ನುವ ಪುರದಲ್ಲಿ ಒಂದು ಅರಮನೆ ಅಂತೆ. ಯಾವುದು? ನಮ್ಮ ಹೃದಯ ಅನ್ನೋದು ಅರಮನೆ. ಸಾಮಾನ್ಯವಾಗಿ ಪುರದ ಮಧ್ಯಭಾಗದಲ್ಲಿ ಅರಮನೆ ಇರ್ತದೆ. ಆ ಅರಮನೆಯಲ್ಲಿಯೂ ಕೂಡ ಒಂದು ವಿಶೇಷ ಸ್ಥಾನ ಅಂತ ಇರ್ತದೆ, ಮಹಾರಾಜ ಇರತಕ್ಕಂತಹ ಜಾಗ. ಆದ್ದರಿಂದ ಜೀವಾತ್ಮ ಎನ್ನುವ ಮಹಾರಾಜನು ಒಂದು ವಿಶೇಷ ಸ್ಥಾನದಲ್ಲಿ ಅವನಿರ್ತಾನೆ. ಆ ಜೀವಾತ್ಮನಿಗೂ ಕೂಡ
ಆಶ್ರಯವನ್ನು ಕೊಟ್ಟಂತಹ ಪರಮಾತ್ಮ. ತಸ್ಯ ಶಿಖಾಯಾ ಮಧ್ಯೆ ಪರಮಾತ್ಮ ವ್ಯವಸ್ಥಿತ ಅಂತ ಹೇಳುತ್ತೆ. ಶಿಖಾ ಅಂತ ಹೇಳಿದ್ರೆ ಅದರ ತುದಿಯಲ್ಲಿ ಅಂತ, ಅಂದ್ರೆ ಅದಕ್ಕೂ ಹಿಂದಿನ ಆಶ್ರಯವಾಗಿ ಪರಮಾತ್ಮ ಇದ್ದಾನೆ ಹೀಗೆಂಬುದಾಗಿ ಶ್ರುತಿ ಹೇಳುತ್ತೆ. ಇನ್ನು ಭೂತಾನೋ ಈಶಾನಂ ಭೂತಭವ್ಯಸ್ಯ. ಭೂತ ಅಂದ್ರೆ ಕಳೆದು ಹೋದದ್ದು, ಭವ್ಯ ಅಂದ್ರೆ ಮುಂದೆ ಆಗತಕ್ಕಂಥದ್ದು. ಜೀವಾತ್ಮನು ಕಳೆದು ಹೋದದ್ದಕ್ಕೂ ಒಡೆಯನು, ಮುಂದೆ ಆಗುವುದಕ್ಕೂ ಒಡೆಯನು ಅಂತ ಹೇಳಿದ್ರೆ ಅದು ಹಾಸ್ಯಾಸ್ಪದವೇ ಸರಿ. ಅವನು ಯಾವುದಕ್ಕೂ ಒಡೆಯನಲ್ಲ. ಶರೀರವು ಕೂಡ ಅವನ ಪೂರ್ಣ ಸ್ವಾಧೀನದಲ್ಲಿಲ್ಲ. ಉಸಿರಾಟ ಮಾಡುವುದೋ, ನಿದ್ದೆ ಮಾಡೋದು, ನೆನಪು ಮಾಡಿಕೊಳ್ಳೋದು, ಆಹಾರವನ್ನು ಜೀರ್ಣ ಮಾಡೋದು, ಇದು ಕೂಡ ಜೀವಾತ್ಮನ ಒಡೆತನದಲ್ಲಿ ಇಲ್ಲ. ಏನೋ ಒಂದಿಷ್ಟು ಸ್ವಾತಂತ್ರ್ಯ ಅಂತ ನಮಗಿದೆ. ಆದ್ರೆ ನಿಜವಾಗಿ ಭೂತ ಭವಿಷ್ಯ ವರ್ತಮಾನದ ಒಡೆಯ ಯಾರು? ಈಶ್ವರನು, ಸೃಷ್ಟಿಕರ್ತನಾದ ಪರಮಾತ್ಮನು. ಆದ್ರಿಂದ ಈಶಾನ ಅನ್ನುವ ಶಬ್ದದ ಮೂಲಕ ಈಶ್ವರ, ಒಡೆಯ ಅಂತಾನೆ ಅರ್ಥ. ಈಶ್ವರ ಅನ್ನೋ ಶಬ್ದಕ್ಕೆ ಅರ್ಥ ಒಡೆಯ. ಇಡೀ ಸಮಷ್ಟಿ ದೇಶಕ್ಕೆ, ಸಮಷ್ಟಿ ಕಾಲಕ್ಕೆ ಒಡೆಯನಾದವನು ಪರಮಾತ್ಮ. ಆ ಪರಮಾತ್ಮನೇ ಎಲ್ಲಿದ್ದಾನೆ? ಅಂಗುಷ್ಠ ಮಾತ್ರ ಪುರುಷ. ಅಂತಃಕರಣ ಎನ್ನುವಂತಹ ಉಪಾಧಿಯಲ್ಲಿ ತೋರ್ತಾ ಇದ್ದಾನೆ. ಎಷ್ಟು ಸುಂದರವಾದಂತಹ, ಸ್ಪಷ್ಟವಾದಂತಹ ಮಹಾವಾಕ್ಯದ ಸಾಲುಗಳನ್ನ ನಾವು ಇಲ್ಲಿ ಗಮನಿಸಬೇಕು. ಆದ್ದರಿಂದ ಉಪನಿಷತ್ತಂತೂ ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ, ಜೀವಾತ್ಮನು ಪರಮಾತ್ಮನಿಗಿಂತ ಯಾವ ಕಾರಣಕ್ಕೂ ಭಿನ್ನನಲ್ಲ. ಈ ಜೀವಾತ್ಮನೇ ಪರಮಾತ್ಮನು ಎಂಬುದಾಗಿ ಬಿಡಿಸಿಕೊಂಡಾಗ ಇದು ಅರ್ಥ ಆಗುತ್ತದೆ. ಬಿಡಿಸಿಕೊಳ್ಳದೇ ಇದ್ದಾಗ ಇದು ಗೊಂದಲಕ್ಕೆ ಸೃಷ್ಟಿ ಮಾಡುತ್ತೆ. ಜೀವ ಬ್ರಹ್ಮ ಐಕ್ಯ ಆದಾಗಲೇ ಅದಕ್ಕೆ ವಿಶೇಷ ಫಲ ಅನ್ನುವಂಥದ್ದು ಹೇಳಲಿಕ್ಕೆ ಸಾಧ್ಯ. ಅದಕ್ಕೆ ನ ತತೋ ವಿಜುಗುಪ್ಸತೆ ಎನ್ನುವ ಫಲವನ್ನು ಕೂಡ ಹೇಳುತ್ತೆ. ಈ ಜ್ಞಾನಕ್ಕೆ ಫಲ ಏನಪ್ಪಾ ಅಂದ್ರೆ, ಹಿಂದಿನ ಮಂತ್ರಗಳಲ್ಲಿ ನಾವು ನೋಡಿದ್ದೇವೆ, ಗೋಪಾಯಿತುಂ ಇಚ್ಛತಿ. ಅಂತಹ ಜ್ಞಾನಿಯು ಯಾವುದನ್ನು ರಕ್ಷಣೆ ಮಾಡಲಿಕ್ಕೆ ಹೋಗುವುದಿಲ್ಲ, ಯೋಗಕ್ಷೇಮದ ವ್ಯವಹಾರದಲ್ಲಿ ತೊಡಗುವುದಿಲ್ಲ, ರಾಗದ್ವೇಷಗಳಲ್ಲಿ ತನ್ನನ್ನ ತೊಡಗಿಸಿಕೊಳ್ಳುವುದಿಲ್ಲ. ಈ ಫಲ ಯಾವುದಕ್ಕೆ ಬರ್ಲಿಕ್ಕೆ ಸಾಧ್ಯ? ತಾನು ಈಶ್ವರನೇ ಎಂಬುದಾಗಿ ಜ್ಞಾನವನ್ನು ಪಡೆದವನಿಗೆ ಮಾತ್ರ ಸಾಧ್ಯ. ಜೀವಾತ್ಮನೆಂಬ ಪರಿಚ್ಛಿನ್ನ ಭಾವವುಳ್ಳವನಿಗೆ ನಾನು, ನನ್ನದು, ಇದನ್ನು ನಾನು ರಕ್ಷಿಸಿಕೊಳ್ಳಬೇಕು, ಈ ಮುಂತಾದ ಪ್ರಜ್ಞೆ ಇರುವುದು ಅತ್ಯಂತ ಸ್ವಾಭಾವಿಕವಾಗಿ. ಅವಿದ್ಯೆಯಿಂದ ಅಭಿಮಾನ ಉಂಟಾಗ್ತದೆ, ಶರೀರಾದಿಗಳದ ಅಭಿಮಾನ. ಆ ಅಭಿಮಾನದಿಂದ ಒಡಗೂಡಿದವನು ಕಾಮನೆಯನ್ನ ಹೊಂದುತ್ತಾನೆ, ಬಯಕೆ ಅನ್ನುವಂಥದ್ದು ಬರ್ತದೆ. ಬಯಕೆಯಿಂದ ಅವನು ಕರ್ಮವನ್ನ ಮಾಡ್ತಾನೆ. ಕೆಲವು ಪಾಪ ಕರ್ಮಗಳು, ಕೆಲವು ಪುಣ್ಯ ಕರ್ಮ. ಪಾಪ ಪುಣ್ಯ ಕರ್ಮಗಳಿಂದ ಉಂಟಾದಂತಹ ಫಲಗಳೂ ಕೂಡ ಸುಖ ದುಃಖ ಎನ್ನುವಂತಹ ಫಲ ಬರ್ತದೆ. ಈ ಮಧ್ಯದಲ್ಲಿ ತಾನು ಪಡೆದಂತಹ ವಸ್ತುಗಳನ್ನ ರಕ್ಷಿಸಿಕೊಳ್ಳಬೇಕು, ನನ್ನದಲ್ಲದ ವಸ್ತುವನ್ನ ದೂರ ಮಾಡಬೇಕು, ನನ್ನದನ್ನ ನಾನು ಕಾಪಾಡಿಕೊಳ್ಳಬೇಕು. ಈ ಎಲ್ಲ ಆಲೋಚನೆಗಳು ಕೂಡ ಜೀವಾತ್ಮ ಭಾವ ಹೊಂದಿದವನಿಗೆ ಮಾತ್ರ ಬರ್ಲಿಕ್ಕೆ ಸಾಧ್ಯ. ಯಾವಾತನಿಗೆ ಹುಟ್ಟು ಸಾವುಗಳನ್ನ ಮೀರಿದ ಸರ್ವವ್ಯಾಪಕವಾದ ಆ ಅರಿವಿನ ಭಾವ, ಪ್ರಜ್ಞೆಯ ಭಾವ ಬರ್ತದೋ, ಶರೀರ ನಾನೆಂಬ ಭಾವ ನಿವೃತ್ತಿ ಆಗುತ್ತದೋ, ಅವನಿಗೆ ಎಲ್ಲವೂ ನನ್ನದೇ, ಎಲ್ಲವೂ ನಾನೇ ಎನ್ನುವಂತಹ ಭಾವ ಬರುವುದರಿಂದ ವಿಶೇಷವಾಗಿ ಕಾಪಾಡಿಕೊಳ್ಳುವಂಥದ್ದು ಅಂತ ಏನಿಲ್ಲ. ಆದ್ದರಿಂದ ನತತೋ ವಿಜುಗುಪ್ಸತೆ ಎನ್ನುವಂತಹ ಫಲವನ್ನೂ ಕೂಡ ಇಲ್ಲಿ ಹೇಳುವುದರ ಮೂಲಕವಾಗಿ ಜೀವ ಈಶ್ವರರಿಗೆ
ಏಕತ್ವವನ್ನ ಉಪನಿಷತ್ತು ಬೋಧಿಸ್ತಾ ಇದೆ. ಇಲ್ಲಿ ಅಂಗುಷ್ಠ ಮಾತ್ರ ಎಂಬ ಶಬ್ದ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದೇನು, ಅಂತಃಕರಣ ಉಪಾಧಿಯಿಂದ ತೋರುತ್ತಿರುವವನು ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡ್ರೆ ಆ ಜೀವಾತ್ಮನಿಗೂ ಪರಮಾತ್ಮನಿಗೂ ಲಕ್ಷ್ಯಾರ್ಥದ ದೃಷ್ಟಿಯಿಂದ ಏಕತ್ವ ಸಿದ್ಧಿಸ್ತದೆ ಎನ್ನುವುದು ಗೊತ್ತಾಗ್ತದೆ. ಇನ್ನು ಇದೇ ರೀತಿಯ ಮಂತ್ರ ಒಂದು ಮುಂದಿನ ಮಂತ್ರವೂ ಕೂಡ ಇದೇ ರೀತಿಯಾದದ್ದು. ಬೇರೊಂದು ರೀತಿಯಲ್ಲಿ ಆತ್ಮ ವಿಷಯವನ್ನು ಇಲ್ಲಿ ಸ್ಪಷ್ಟಪಡಿಸುತ್ತೆ. ಅಂಗುಷ್ಠ ಮಾತ್ರ ಪುರುಷೋ ಜ್ಯೋತಿರಿವಾ ಧೂಮಕಃ ಈಶಾನೋ ಭೂತಭವ್ಯಸ್ಯ ಸ ಏವಾದ್ಯ ಸ ಉಶ್ವಃ ಏತದ್ವೈತತ್. ಆ ಆತ್ಮನು ಅಂಗುಷ್ಠ ಪರಿಮಾಣ ಉಳ್ಳವನು, ಅಂಗುಷ್ಠ ಮಾತ್ರ ಪುರುಷ. ಹಿಂದಿನ ಮಂತ್ರದಲ್ಲಿ ಮಧ್ಯ ಆತ್ಮನಿ ತಿಷ್ಠತಿ ಅಂತಿತ್ತು, ಮಧ್ಯ ಶರೀರದಲ್ಲಿ ಇರ್ತಾನೆ ಅಂತ. ಇದರಲ್ಲಿ ಅದಕ್ಕಿಂತ ಹೆಚ್ಚು ಸ್ಪಷ್ಟಪಡಿಸುತ್ತಾ ಇದು ಹೇಳುತ್ತೆ, ಶರೀರದ ಮಧ್ಯದಲ್ಲಿ ಇದ್ದಾನೆ ಸರಿ, ಅವನು ಜ್ಯೋತಿರಿವ ಧೂಮಕಃ. ಧೂಮ ಅಂದ್ರೆ ಹೊಗೆ, ಅಧೂಮಕಃ ಅಂತ ಹೇಳಿದ್ರೆ ಹೊಗೆ ಇಲ್ಲದವನು. ಜ್ಯೋತಿಹಿ ಅಂದ್ರೆ ಬೆಳಕು. ಶಂಕರರು ಭಾಷೆದ ಅಧೂಮಕಂ ಎಂಬುದಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಜ್ಯೋತಿಹಿ ಎನ್ನುವ ಶಬ್ದ ನಪುಂಸಕ ಲಿಂಗದಲ್ಲಿ ಇರೋದ್ರಿಂದ ಅಧೂಮಕಃ ಅಂತ ಪುಲ್ಲಿಂಗ ಪ್ರಯೋಗ ಆಗಲ್ಲ. ಅಧೂಮಕಂ ಎನ್ನುವಂಥದ್ದೇ ಸರಿಯಾದ ಅರ್ಥ ಎಂಬುದಾಗಿ. ಅದು ಆರ್ಷವಾಕ್ಯಗಳು, ಶ್ರುತಿ ವಾಕ್ಯಗಳಲ್ಲಿ ನಮ್ಮ ವ್ಯಾಕರಣವನ್ನು ನಾವು ಹೊಂದಿಸ್ಲಿಕ್ಕಾಗಲ್ಲ. ಅದರ ಅರ್ಥ ಮಾಡಿಕೊಳ್ಳುವಾಗ ಹೊಂದಿಕೆ ಆಗ್ತದೆ. ಕಾಂಟೆಕ್ಸ್ಟ್ ಅಲ್ಲಿ ಯಾವ ಶಬ್ದಕ್ಕೆ ಯಾವ ಅರ್ಥ ಮಾಡಬೇಕು ಅಂತ ನೋಡ್ಬೇಕಾಗತ್ತೆ. ನಮಗೆ ಭಾಷ್ಯಕಾರರು ಬಹಳ ಸುಲಲಿತವಾಗಿ ಸುಲಿದ ಬಾಳೆಯ ಹಣ್ಣಿನಂತೆ ನಮಗೆಲ್ಲ ತೋರಿಸಿಕೊಟ್ಟಿದ್ರಿಂದ ಎಲ್ಲೂ ಗೊಂದಲ. ಆದ್ರಿಂದ ಹೊಗೆಯಿಲ್ಲದ ಬೆಳಕಿನ ಹಾಗೆ ಅಂಗುಷ್ಠ ಪರಿಮಾಣದ ಪುರುಷನು ಇದ್ದಾನೆ. ಜೀವಾತ್ಮನಿಗೆ ಇಲ್ಲಿ ಜ್ಯೋತಿಹಿ ಅಂತ ಕರೆಯಲ್ಪಟ್ಟಿದೆ. ಭಗವದ್ಗೀತೆಯಲ್ಲೂ ನಾವು ನೋಡ್ತೇವೆ, ಜ್ಯೋತಿಷಾಮಪಿ ತಜ್ಜ್ಯೋತಿಹಿ ತಮಸಃ ಪರಮುಚ್ಯತೆ ಎಂಬುದಾಗಿ. ಆತ್ಮನನ್ನ ಹೇಳುವಾಗ ಬೆಳಕಿಗಿಂತಲೂ ಬೆಳಕಿಗೂ ಬೆಳಕದು ಎಂಬುದಾಗಿ, ಕತ್ತಲೆಯ ಆಚಿನದು. ಈ ಬೆಳಕಿನ ದೃಷ್ಟಾಂತವನ್ನ ಕೊಡೋದು ಕಾಣಿಸುತ್ತೆ. ಆತ್ಮನಿಗೂ ಬೆಳಕಿಗೂ ಯಾವ ರೀತಿಯಲ್ಲಿ ಸಾಮ್ಯತೆ ಇದೆ ಅಂದ್ರೆ, ತೋರಿಸುವಿಕೆಯಿಂದ ಸಾಮ್ಯತೆ ಇದೆ. ಈಗ ಬೆಳಕು ಹೀಗೆ ಬೇರೆ ಬೇರೆ ವಸ್ತುಗಳನ್ನು ನಮಗೆ ತೋರಿಸಿಕೊಡುತ್ತೆ. ಕತ್ತಲೆಯಲ್ಲಿ ಒಂದು ಬೆಳಕನ್ನು ಹಚ್ಚಿಟ್ಟಾಗ ಎಲ್ಲ ವಸ್ತುಗಳನ್ನು ತೋರಿಸಿಕೊಡುತ್ತೆ, ನಮ್ಗದ್ರ ಅರಿವು ಉಂಟಾಗ್ತದೆ. ಆದ್ದರಿಂದ ಆ ಆತ್ಮನ ಅರಿವಿನ ಸಾನ್ನಿಧ್ಯದಿಂದ ಮನಸ್ಸಿಗೆ ಅರಿವ ಸಾಮರ್ಥ್ಯ ಬಂದಿದೆ. ಹಾಗೆ ಇಂದ್ರಿಯಗಳಿಗೂ ಸಹ ಬೆಳಗುವ ಸಾಮರ್ಥ್ಯ ಬಂದಿದೆ. ಆ ಬೆಳಗುವ ಅಥವಾ ಅರಿಯುವ ಸಾಮರ್ಥ್ಯ ಜ್ಯೋತಿಯ ಉಪಮೆಯನ್ನು ಹೋಲುತ್ತೆ. ಅದರ ಆತ್ಮನನ್ನು ಸೂರ್ಯನಿಗೆ ಹೋಲಿಸ್ತಾರೆ, ಬೆಳಕಿಗೆ ಹೋಲಿಸ್ತಾರೆ. ಎಲ್ಲೋ ಒಂದು ಕಡೆಗೆ ನಮಗೆ ಕಲ್ಪನೆ ಮಾಡಿಕೊಳ್ಳಬೇಕಲ್ಲ, ಅಷ್ಟು ಸುಲಭವಾಗಿ ನಮ್ಮ ಮನಸ್ಸಿಗೆ ಆತ್ಮ ಸ್ವರೂಪದ ಚಿಂತನೆ ಹತ್ತೋದಿಲ್ಲ. ಅದಕ್ಕೆ ಬೇರೆ ಬೇರೆ ದೃಷ್ಟಾಂತಗಳನ್ನು ಶ್ರುತಿ ನಮ್ಗೆ ಕೊಡುತ್ತೆ. ಆದರೆ ದೃಷ್ಟಾಂತಗಳ ಸಮಸ್ಯೆ ಏನಪ್ಪಾ ಅಂದ್ರೆ, ಅದಕ್ಕೆ ಅಂಟಿಕೊಂಡು ಬಿಡ್ತೇವೆ. ಯಾವುದೋ ಒಂದು ದೃಷ್ಟಾಂತ ಕೊಟ್ಟ ತಕ್ಷಣ ಅದಕ್ಕೊಂದು ಪರಿಮಿತಿ ಇರ್ತದೆ, ಒಂದು ಉದ್ದೇಶ ಇರ್ತದೆ. ಸೀಮಿತವಾದಂತಹ ಒಂದು ವಿಷಯವನ್ನ ತಿಳಿಸುವುದಕ್ಕೆ ದೃಷ್ಟಾಂತ ಬಂದಿರ್ತದೆ. ಎಲ್ಲಾ ಅರ್ಥಕ್ಕೂ ಆ ದೃಷ್ಟಾಂತವನ್ನು ಹೋಲಿಸ್ಲಿಕ್ಕೆ ಆಗೋಲ್ಲ. ಈಗ ನಿನ್ನ ಮುಖವು ಚಂದ್ರನ ಹಾಗೆ ಇದೆ ಅಂತ ಹೇಳುವಾಗ ಚಂದ್ರನ ಹಾಗೆ ಗೋಲವಾಗಿದೆ ಅಂತ ಹೇಳಬಹುದು, ಅಥವಾ ಚಂದ್ರನ ಹಾಗೆ ಪ್ರಕಾಶಮಾನವಾಗಿದೆ ಹೇಳಬಹುದು. ಚಂದ್ರನ ಕಿರಣಗಳಂತೆ ಶೀತಲವಾಗಿದೆ, ಅಷ್ಟು ಸೌಮ್ಯವದನ ಎಂಬುದಾಗಿ ಹೋಲಿಸಬಹುದು. ಎಲ್ಲ ಹೋಲಿಸಿಬಿಡ್ತೇನೆ. ಹಾಗೆ ಚಂದ್ರನ ಹಾಗಿರುವ ಕಲೆಗಳು ನಿನ್ನಲ್ಲಿದೆ. ನಿನ್ನ ಮುಖ ಚಂದ್ರನ ಹಾಗಿದೆ, ಚಂದ್ರನಲ್ಲಿರುವ ಕಲೆ ಹಾಗೆ ನೀನು ಕೂಡ ಶಶಾಂಕ, ಹಾಗೆ ಹೋಲಿಸ್ಲಿಕ್ಕಾಗಲ್ಲ.
ಉಪಮೆಗೆ ಅಥವಾ ರೂಪಕಕ್ಕೆ ಒಂದು ಇತಿಮಿತಿ ಇದೆ. ಆದ್ರಿಂದ ಬೆಳಕಿಗೂ ಆತ್ಮನಿಗೂ ಹೋಲಿಕೆಯನ್ನ ಕೊಟ್ಟಿದ್ದು ಅರಿವಿನ ವಿಷಯದಲ್ಲಿ ಸಾಮ್ಯತೆ ಇದೆ. ಆಗ್ಲಿದ್ರೆ ಬೆಳಕು ಅನ್ನೋದು ಭೌತಿಕವಾದದ್ದು. ದೀಪ ಅನ್ನುವಂಥದ್ದು ಅದು ಪ್ರಕೃತಿಗೆ ಸಂಬಂಧಪಟ್ಟಿದ್ದು. ಆತ್ಮ ಅನ್ನೋನು ಅಭೌತಿಕವಾದಂತಹ ಅರಿವು. ಅದು ದೀಪ ಹೇಗೆ ಆರ್ ಹೋಗುತ್ತೋ ಆತ್ಮನು ಆರ್ ಹೋಗ್ತಾನೆ, ಅದೆಲ್ಲ ಹೋಲಿಕೆ ಮಾಡ್ಲಿಕ್ಕಿಲ್ಲ. ದೀಪಕ್ಕೆ ಅಥವಾ ಬೆಳಕಿಗೆ ಇನ್ನೊಂದು ವಸ್ತುವನ್ನ ತೋರಿಸುವಂತಹ ಸಾಮರ್ಥ್ಯ ಹೇಗಿದೆಯೋ, ಆತ್ಮನ ಅರಿವಿಗೂ ಕೂಡ ಎಲ್ಲವನ್ನೂ ಬೆಳಗುವ ಸಾಮರ್ಥ್ಯ ಇದೆ ಎಂಬ ಬೆಳಗುವಿಕೆಯ ವಿಷಯದಲ್ಲಿ ದೃಷ್ಟಾಂತವನ್ನು ನಾವು ತೆಗೆದುಕೊಳ್ಳಬೇಕು. ಇಲ್ಲದಿದ್ರೆ ಎಷ್ಟೋ ಜನರು ಧ್ಯಾನದ ಬಗ್ಗೆ ಹೇಳುವಾಗ ನೋಡಿ, ಹುಬ್ಬುಗಳ ಮಧ್ಯದಲ್ಲಿ ಅಲ್ಲೊಂದು ಬೆಳಕಿದೆ, ಅದು ಆತ್ಮ. ಆದ್ದರಿಂದ ಆತ್ಮ ಅಂದ್ರೆ ಜ್ಯೋತಿಯವನು, ಆದ್ದರಿಂದಲೇ ಜ್ಯೋತಿರ್ಲಿಂಗಗಳು ಅಂತ ಮಾಡಿದ್ದಾರೆ. ಜ್ಯೋತಿರ್ಲಿಂಗ ಅಂತ ಹೇಳಿದ್ರೇನು? ಜ್ಯೋತಿ ಸ್ವರೂಪದಲ್ಲಿರ್ತಕ್ಕಂಥ ಲಿಂಗ, ಬೆಳಕಿನ ಸ್ವರೂಪದಲ್ಲಿರುವ ಲಿಂಗ. ಆದ್ದರಿಂದ ಆತ್ಮನು ಬೆಳಕು ಅಂತ. ಬೆಳಕಲ್ಲ, ಆತ್ಮನು ಅರಿವು. ಕೆಲವು ಚಿತ್ರಗಳಲ್ಲೆಲ್ಲ ನಾವು ನೋಡ್ತೇವೆ, ಒಬ್ಬ ವ್ಯಕ್ತಿ ಸತ್ತ ಮೇಲೆ ಅವನ ದೇಹದಿಂದ ಒಂದು ಬೆಳಕು ಹೊರಟು ಹೋಗಿ ವೈಕುಂಠ ಲೋಕಕ್ಕೆ ಹೋಗಿ ನಾರಾಯಣ ಹೃದಯದಲ್ಲಿ ಅದು ಪ್ರವೇಶ ಆಗಿಬಿಡುತ್ತದೆ, ಅವನಿಗೆ ಮೋಕ್ಷ ಸಿಕ್ತು ಅಂತ. ಈ ಉಪನಿಷತ್ತು ಕೊಡುವ ದೃಷ್ಟಾಂತಗಳನ್ನ ಸೀಮಿತ ಅರ್ಥಕ್ಕೆ ನಾವು ತೆಗೆದುಕೊಳ್ಳದೇ ಇದ್ರೆ, ಸರ್ವಾರ್ಥದಲ್ಲಿ ಅದನ್ನ ಚಿಂತನೆ ಮಾಡಿದಾಗ ಅಪಾರ್ಥಗಳು ಉಂಟಾಗ್ತವೆ. ಇಲ್ಲಿ ಅಧೂಮಕ, ಹೊಗೆ ಇಲ್ಲದಂತಹ ಬೆಳಕು, ಶುದ್ಧವಾದ ಬೆಳಕು. ಹಾಗೆ ಅದು ಕೂಡ ಇಲ್ಲಿ ಹೋಲಿಕೆ ಕೊಟ್ಟಿದ್ದು ಯಾವುದಕ್ಕೆ? ಅಂತಃಕರಣಕ್ಕೆ. ಆ ಅಂತಃಕರಣದಲ್ಲಿರುವಂತಹ ಅರಿವು ಏನಿದೆಯೋ ಅದು ಶುದ್ಧವಾದ ಬೆಳಕಿನ ಹಾಗೆ. ಆ ಅಂತಃಕರಣ ಉಪಾಧಿಯಿಂದ ಒಡಗೂಡಿದಂತಹ ಆತ್ಮನೇನಿದ್ದಾನೋ ಅವನೇ ಈಶಾನೋ ಭೂತ ಭವ್ಯಸ್ಯ. ಭೂತ ಮತ್ತು ಭವಿಷ್ಯತ್ತಿನ ಒಡೆಯನಿದ್ದಾನೆ. ಮೇಲೆ ಹೇಳಿದ್ದು ಜೀವಸ್ವರೂಪದ ವಿಚಾರ. ಕೆಳಗಡೆಯ ಪಂಕ್ತಿ ಏನು ಹೇಳ್ತಾ ಇದೆ? ಈಶ್ವರ ಸ್ವರೂಪವನ್ನು ಹೇಳ್ತಾ ಇದೆ. ಅಷ್ಟೇ ಅಲ್ಲ, ಈಶ್ವರನಿಗೂ ಜೀವನಿಗೂ ಸಮಾನಾಧಿಕರಣವನ್ನು ಹೇಳ್ತಾ ಇದೆ. ಈಶ್ವರನೇ ಜೀವನು, ಜೀವನೇ ಈಶ್ವರನು ಎಂಬುದಕ್ಕೆ ಸಮಾನಾಧಿಕರಣ್ಯ ಎಂಬುದಾಗಿ ಹೇಳ್ತಾರೆ. ಒಂದೇ ಅಧಿಕರಣದಲ್ಲಿರುವುದು ಅಂದ್ರೆ ಎರಡೂ ಕೂಡ ಜೀವನೇ ಈಶ್ವರನು ಅಂದಾಗ ಒಂದೇ ವಿಭಕ್ತಿಯಲ್ಲಿರತಕ್ಕಂಥ. ಈಶ್ವರನಿಗೆ ಸೇರಿದವನು, ಹೀಗೆ ಬೇರೆ ಬೇರೆಯಾದಂತಹ ಅಧಿಕರಣದಿಂದ ಹೇಳ್ತಾ ಇಲ್ಲ. ಜೀವನೇ ಈಶ್ವರನು ಅಂತ ಹೇಳ್ತೀವಿ. ಹಾಗಾದ್ರೆ ಜೀವನೇ ಈಶ್ವರನ ಹೊಂದಿಕೆ ಮಾಡೋದು ಹೇಗೆ ಅಂದ್ರೆ, ಅಂತಃಕರಣದಲ್ಲಿ ಅರಿವು ಏನು ತೋರ್ತಾ ಇದೆ, ಅದು ಹೇಗೆ ತೋರ್ತಾ ಇದೆ ಎಂಬುದನ್ನು ನಾವು ವಿಚಾರ ಮಾಡಿದಾಗ ಅಲ್ಲಿ ಹೋಲಿಕೆ ಆಗುತ್ತೆ, ಅಲ್ಲಿ ಹೊಂದಿಕೆ ಆಗುತ್ತೆ. ನಾವು ಇದನ್ನ ನೋಡಿದ್ದೇವೆ. ಚಿದಾಭಾಸ ಎನ್ನುವ ಶಬ್ದ ನಾವು ಬಹಳ ಸಲ ಚಿಂತನೆ ಮಾಡಿದ್ದೇವೆ. ಆ ಚೈತನ್ಯದ ಆಭಾಸ ಅನ್ನೋದು ಅಂತಃಕರಣದಲ್ಲಿ ತೋರಿರೋದ್ರಿಂದ ಮನಸ್ಸಿಗೆ ಅರಿಯುವ ಶಕ್ತಿ ಬಂದಿದೆ. ಸ್ವತಂತ್ರವಾಗಿ ಮನಸ್ಸಿಗೆ ಅರಿಯುವ ಶಕ್ತಿ ಇಲ್ಲ. ಹೇಗೆ ಸೂರ್ಯನು ತನ್ನ ಬೆಳಕನ್ನ, ಪ್ರಭೆಯನ್ನ ಚಂದ್ರನ ಮೇಲೆ ಚೆಲ್ಲುವುದರ ಮೂಲಕ ಚಂದ್ರನೂ ಕೂಡ ಸೂರ್ಯನ ಪ್ರಭೆಯ ಆಭಾಸವನ್ನು ಹೊಂದುತ್ತಾನೆ. ಸ್ವತಃ ಚಂದ್ರನು ಬೆಳಗುವ ಸಾಮರ್ಥ್ಯವನ್ನು ಹೊಂದಿಲ್ಲ. ಆದ್ರೆ ಸೂರ್ಯನ ಬೆಳಕನ್ನ ಎರವಲಾಗಿ ಪಡೆದು ಚಂದ್ರನೂ ಕೂಡ ಹುಣ್ಣಿಮೆಯ ರಾತ್ರಿ ತೋರಿಸ್ತಾನೆ, ಜಗತ್ತನ್ನು ತೋರಿಸ್ತಾನೆ. ಹಾಗೆ ಆತ್ಮನ ಅರಿವು ಅನ್ನುವಂಥದ್ದು ಸ್ವತಂತ್ರವಾದದ್ದು, ಪೂರ್ಣವಾದದ್ದು. ಮನಸ್ಸಿನಲ್ಲಿ ತೋರುವಂಥದ್ದು ಆಭಾಸ ಮಾತ್ರ. ಆದ್ದರಿಂದ ಆಭಾಸಕ್ಕೆ ಲಕ್ಷ್ಯವಾಗಿರತಕ್ಕಂಥ
ಕಾರಣವಾಗಿರತಕ್ಕಂಥ ಆ ಕೇವಲ ಅರಿವು ಅಂತ ಏನಿದೆ ಅದೇ ಈಶ್ವರ ಎಂಬುದಾಗಿ ಏಕತ್ವವನ್ನು ಬೋಧಿಸ್ತಾ ಇದೆ. ಅಷ್ಟೇ ಅಲ್ಲ, ಸ ಏವಾದ್ಯ ಸ ಉಶ್ವಃ, ಇವತ್ತು ಇರುವವನೂ ಅವನೇ, ನಾಳೆಗಿರುವವನೂ ಅವನೇ ಎಂಬುದಾಗಿ. ನಾಳೆ ಅಂದ್ರೆ ನಾಡಿದ್ದು, ಆಚೆ ನಾಡಿದ್ದು ಎಲ್ಲ ತೆಗೆದುಕೊಳ್ಳೋದು. ಅಂದ್ರೆ ಒಂದೇ ಅರಿವು ಆತ್ಮ ಎಂಬುದಾಗಿ ನಾವೇನ್ ಕರಿತೇವೆ, ಅದು ಹಿಂದೂ, ಇಂದು, ಮುಂದು ಎಂದೆಂದು ಒಂದೇ ಆಗಿರತಕ್ಕಂಥದ್ದು, ಬದಲಾವಣೆ ಆಗ್ತಕ್ಕಂಥದ್ದಲ್ಲ. ದಕ್ಷಿಣಾಮೂರ್ತದಲ್ಲಿ ಸ್ತೋತ್ರದಲ್ಲಿ ಬರುತ್ತಲ್ಲ, ಬಾಲ್ಯಾದಿಷ್ವಪಿ ಜಾಗ್ರದಾದಿಷು ತಥಾ ಸರ್ವಾಸ್ವಸ್ಥಾಸ್ವಪಿ ವ್ಯಾವೃತ್ತಾಸ್ವನುವರ್ತಮಾನಮಹಮಿತ್ಯಂತ ಸ್ಫುರಂತಂ ಸದಾ ಸ್ವಾತ್ಮಾನಂ ಪ್ರಕಟೀಕರೋತಿ ಭಜತಾಂ ಯೋ ಮುದ್ರಯಾ ಭದ್ರಯಾ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಬಾಲ್ಯಾದಿಷ್ವಪಿ ಜಾಗ್ರದಾದಿಷು ತಥಾ ಸರ್ವಾಸು ಅವಸ್ಥಾಸ್ವಪಿ ವ್ಯಾವೃತ್ತಾಸ್ವನುವರ್ತಮಾನಮಹಂ ಇತಿ ಅಂತಃಸ್ಫುರಂತಂ ಸದಾ. ಒಂದೇ ವಾಕ್ಯ. ಬಾಲ್ಯ, ಕೌಮಾರ್ಯ, ಯೌವನ, ಮಧ್ಯವಯಸ್ಸು, ವಾರ್ಧಕ್ಯ ಈ ಮುಂತಾದ ಶರೀರದ ಬೇರೆ ಬೇರೆ ಅವಸ್ಥೆಗಳಲ್ಲಿಯೂ, ಜಾಗೃತ್, ಸ್ವಪ್ನ, ಸುಷುಪ್ತಿ ಎನ್ನುವಂತಹ 3 ಅನುಭವದ ಅವಸ್ಥೆಗಳಲ್ಲಿಯೂ ನಾನು 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 ಅಂತ ಹೇಳ್ತಾ ಇರತಕ್ಕಂಥದ್ದು ಒಂದೇ ಚೈತನ್ಯ. ಅಂತಃಸ್ಫುರಂತಂ ಸದಾ, ಒಳಗಡೆಗೆ ನಾನು 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 ಅಂತ ಆ ಒಂದೇ ಚೈತನ್ಯ ಹೇಳ್ತಾ ಇದೆ. ಬಾಲ್ಯದಲ್ಲಿ ಇರುವ ಉಪಾಧಿಗಳು, ಉಪಾಧಿಯ ಲಕ್ಷಣಗಳು, ಉಪಾಧಿಯ ಗುಣಧರ್ಮಗಳು ಯೌವನದಲ್ಲಿ ಅತ್ಯಂತ ಬದಲಾವಣೆ ಆಗುತ್ತೆ. ಯೌವನದಲ್ಲಿರ್ತಕ್ಕಂತಹ ಶರೀರ, ಮನಸ್ಸು, ಬುದ್ಧಿಯನ್ನು ಉಪಾಧಿಯ ಗುಣಧರ್ಮಗಳು ಮಧ್ಯ ವಯಸ್ಸಿನಲ್ಲಿ ಬದಲಾವಣೆ ಆಗುತ್ತೆ. ಮಧ್ಯ ವಯಸ್ಸಿನಲ್ಲಿರ್ತಕ್ಕಂತಹ ಗುಣಧರ್ಮಗಳು ವೃದ್ಧಾಪ್ಯದಲ್ಲಿ ಬದಲಾವಣೆ ಆಗುತ್ತೆ. ವೃದ್ಧಾಪ್ಯದಲ್ಲಿ ಮತ್ತೊಮ್ಮೆ ಬಾಲ್ಯದ ಚಾಪಲ್ಯಾದಿಗಳು ಬರ್ತದೆ. ಒಟ್ಟಿನಲ್ಲಿ ಉಪಾಧಿ ಗುಣಧರ್ಮವನ್ನು ತೆಗೆದುಕೊಂಡು ನೋಡಿದಾಗ ನಾನು ಕೂಡ ಬದಲಾವಣೆ ಆಗಬೇಕಿತ್ತು. ಆದರೆ ನಾವು ಹಾಗೆ ಹೇಳ್ತೇವಾ? ಇಲ್ಲ. ಬಾಲ್ಯದಲ್ಲಿದ್ದವನು ನಾನೇ. ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕಿಕೊಳ್ತೇವೆ. ವೃದ್ಧಾಪ್ಯದ ವ್ಯಕ್ತಿಗಳನ್ನ ನಾವು ಸಮೀಪಿಸಿದಾಗ ಹೇಳಲಿಕ್ಕೆ ತುಂಬಾ ಇರ್ತದೆ ಅವರಿಗೆ. ಯಾಕೆ? ಬಾಲ್ಯದಿಂದ ಇದುವರೆಗೂ ಆಗಿರುವ ಎಲ್ಲ ಸ್ಮರಣೆಗಳನ್ನ ನಮ್ಮ ಮುಂದೆ ಬಿಚ್ಚಿಡ್ತಾರೆ. ಅಂದು ನಾನು 6 ವರ್ಷದವನಿದ್ದಾಗ ಹೀಗೆ ಮಾಡಿದೆ ಅಂತ. ಆದ್ರೆ ಅವನು 6 ವರ್ಷದಲ್ಲಿದ್ದಾಗ ಹೀಗೆ ಮಾಡಿದೆ ಹೇಳುವಾಗ ಇವನನ್ನು ನೋಡ್ಬಿಟ್ರೆ ಆ ಘಟನೆಯ ವ್ಯಕ್ತಿಗೂ ಈ ವ್ಯಕ್ತಿಗೂ ತುಂಬಾ ವ್ಯತ್ಯಾಸ ಕಾಣಿಸ್ತದೆ ನಮ್ಗೆ. ಆದ್ರೆ ಹೇಳುವವನು ಏನ್ ಹೇಳ್ತಾನೆ? ಅವನೇ ನಾನು ಅಂತ ಹೇಳ್ತಾನೆ. ಹಾಗಾದ್ರೆ ಏನಾಗಿದೆ? ಬೇರೆ ಎಲ್ಲ ಬದಲಾವಣೆ ಆಗಿದೆ, ಒಂದು ಮಾತ್ರ ಬದಲಾಯಿಸಲಿಲ್ಲ. ಆ ಯಾವೊಂದು ಬದಲಾಯಿಸಲಿಲ್ಲವೋ ಅದೇ ಆತ್ಮ. ಅಷ್ಟೇ ಅಲ್ಲ, ಎಚ್ಚರ, ಕನಸು, ನಿದ್ದೆ ಎಂಬ 3 ಅವಸ್ಥೆಗಳು ಪ್ರತಿನಿತ್ಯವೂ ಬಂದು ಹೋಗುತ್ತಾ ಇದ್ದರೂ ಕೂಡ ನಾನೇ ಕನಸನ್ನ ಕಂಡೆ, ನಾನೇ ಸುಷುಪ್ತಿಯನ್ನು ಅನುಭವಿಸಿದೆ, ನಾನೇ ಎಚ್ಚರದವನಾಗಿದ್ದೇನೆ, ಅಲ್ಲಿಯೂ ಕೂಡ ನಾನು ಎಂಬ ಭಾವ ಅನುಸ್ಯೂತವಾಗಿದೆ. ಅದರಿಂದ ಬಾಲ್ಯಾದಿ ಅವಸ್ಥೆಗಳಲ್ಲಿಯೂ, ಎಚ್ಚರ, ಕನಸು, ನಿದ್ದೆ ಎಂಬ ಅವಸ್ಥೆಗಳಲ್ಲಿಯೂ ಅನುಸ್ಯೂತವಾಗಿ, ಅನುಸ್ಯೂತ ಅಂದ್ರೆ ಹಾಸು ಹೊಕ್ಕಾಗಿರುವುದು ಅಂತ ಹೇಳ್ತೇವಲ್ಲ ಹಾಗೆ, ಹಾಸು ಹೊಕ್ಕಾಗಿರತಕ್ಕಂತಹ ನಾನು ನಾನು ಎನ್ನತಕ್ಕಂತಹ ಪ್ರಜ್ಞೆ ಏನಿದೆ ಅದು ಆತ್ಮನಿಂದಾಗಿಯೇ ಉಂಟಾಗಿರುತ್ತೆ. ಅದು ಅಹಂಕಾರದಿಂದ ಉಂಟಾಗಿರೋ ಅಹಂಕಾರ ಬದಲಾಗ್ತಾ ಇದೆ. ಶರೀರ, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಎಲ್ಲ ಬದಲಾಗ್ತಾ ಇದೆ. ಆದರೂ ನಾನು ಅಂತ ಹೇಳಲಿಕ್ಕೆ ಕಾರಣ ಬದಲಾಗುತ್ತಿರುವುದರ ಹಿಂದೆ ಬದಲಾಗದೇ ಇರತಕ್ಕಂತಹ ಆತ್ಮವಸ್ತು ಇರುವುದೇ ಕಾರಣ ಆಗಿದೆ. ಆದ್ದರಿಂದ ನೀನು ಪ್ರಶ್ನೆ ಕೇಳಿದ್ಯಲ್ಲ, ಯಾವ ಪ್ರಶ್ನೆ ಕೇಳಿದ್ದವನು? ಸತ್ತ ಮೇಲೆ ಇರ್ತಾರೋ ಇಲ್ವೋ ಅಂತ ಒಂದು ಪ್ರಶ್ನೆ ಕೇಳಿದ್ದವ. ಆ ಪ್ರಶ್ನೆಗೆ ಉತ್ತರ ಇದೆಯಪ್ಪ. ಉಪನಿಷತ್ತು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇರತಕ್ಕಂತಹ ಮಾತು, ಸತ್ತ ಮೇಲೆಯೂ ಮುಂದುವರಿಯತಕ್ಕಂತಹ
ಆತ್ಮ ಅನ್ನುವಂಥದ್ದು ಇದೆ ಎನ್ನುವಂಥದ್ದು ಖಚಿತವಾಗಿ ಯಮಧರ್ಮನು ಇಲ್ಲಿ ತಿಳಿಸ್ತಾ ಇದ್ದಾನೆ. ಶಂಕರರ ಭಾಷ್ಯವನ್ನ ನೋಡೋಣ ಇಲ್ಲಿ. ಅಂಗುಷ್ಠ ಮಾತ್ರ ಪುರುಷ ಜ್ಯೋತಿರಿವ. ಜ್ಯೋತಿರಿವ, ಈ ಇವ ಅನ್ನುವಂಥ ಶಬ್ದ ಎಲ್ಲೆಲ್ಲಿ ಬರ್ತದೋ ಅಲ್ಲಿ ಬಹಳ ಎಚ್ಚರಿಕೆ. ಇವ ಮತ್ತು ಏವ ಎನ್ನುವ ಶಬ್ದಗಳನ್ನೆಲ್ಲ, ಇವ ಅಂದ್ರೆ ಹಾಗೆ ಅಂತ ಅರ್ಥ. ಆಸ್ ದೋ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೇನೆ. ಬೆಳಕಿನ ಹಾಗೆ, ಹೊಗೆ ಇಲ್ಲದ ಬೆಳಕಿನ ಹಾಗೆ. ಹೊಗೆ ಇಲ್ಲದ ಬೆಳಕು ಅಂತ ತೆಗೆದುಕೊಳ್ಬಾ, ಅದೊಂದು ಉಪಮೆ, ಅದೊಂದು ದೃಷ್ಟಾಂತವನ್ನು ಕೊಡ್ತಾ ಇದೆ. ಏವ ಅಂದ್ರೆ ಅದೇ ಇದು ಅನ್ನುವಂತ ಒತ್ತು ಕೊಡುವಂಥದ್ದು. ಅದರಿಂದ ಇಲ್ಲಿ ಇವ ಅಂತ ಹೇಳ್ತಾ ಇದೆ. ಜ್ಯೋತಿರಿವ ಅಧೂಮಕಃ, ಅಧೂಮಕಂ ಇತಿ ಯುಕ್ತಂ ಜ್ಯೋತಿಃ ಪರತ್ವಾತ್. ಯಸ್ತು ಏವಂ ಲಕ್ಷಿತೋ ಯೋಗಿಭಿರ್ಹೃದಯೇ ಈಶಾನಃ ಭೂತಭವ್ಯಸ್ಯ ಸ ಏವ ನಿತ್ಯಃ ಕೂಟಸ್ಥಃ ಅದ್ಯ ಇದಾನೀಂ ಪ್ರಾಣಿಷು ವರ್ತಮಾನಃ ಸಹುಷ್ಯೋಪಿ ವರ್ತಿಷ್ಯತೆ ನ ಅನ್ಯಸ್ತತ್ಸಮೋ ಅನ್ಯಶ್ಚ ಜನಿಷ್ಯತೆ ಇತ್ಯರ್ಥಃ. ಯೋಗಿಭಿರ್ಹೃದಯೇ ಲಕ್ಷಿತಃ. ಯಾವ ಒಂದು ಬೆಳಕು ಯೋಗಿಗಳ ಹೃದಯದಲ್ಲಿ ಲಕ್ಷಿಸಲ್ಪಟ್ಟಿದಿರೋ ಅಂತ ನೋಡಿ. ಇದೆಲ್ಲ ದೃಷ್ಟಾಂತಗಳ ಮೂಲಕವಾಗಿ ಉಪನಿಷತ್ತು ನಮ್ಮ ಮನಸ್ಸನ್ನ ಅಂತರ್ಮುಖವಾಗಿ ಮಾಡಲಿಕ್ಕೆ ಹೇಳ್ತಾ ಇದೆ. ಬೇರೆ ಬೇರೆ ದೃಷ್ಟಾಂತಗಳ ಉದ್ದೇಶ ಇಷ್ಟೇ, ಪುನಃ ಪುನಃ ನಿನ್ನೊಳಗೆ ನೀನು ನೋಡಿಕೋ, ಬಹಿರ್ಮುಖ ಪ್ರವೃತ್ತಿಯನ್ನು ಬಿಟ್ಟು ಅಂತರ್ಮುಖವಾಗಿ ನೀನು ಸಾಧನೆಯನ್ನು ಮಾಡು ಎಂಬುದಕ್ಕಾಗಿ ಯೋಗಿಗಳ ಹೃದಯದಲ್ಲಿ ಲಕ್ಷಿಸಿರುವಂಥದ್ದು. ಯೋಗಿಗಳು ಅಂದ್ರೆ ಆತ್ಮಸ್ವರೂಪವನ್ನ ಯಥಾರ್ಥವಾಗಿ ತಿಳಿಲಿಕ್ಕೆ ಹೊರಟಂತಹ ಸಾಧಕರು. ಅವರು ಅಂತಃಕರಣಕ್ಕೂ ಸಾಕ್ಷಿಯಾಗಿರುವ ಆ ಚೇತನವನ್ನೇ ಧ್ಯಾನಿಸ್ತಾ ಇರ್ತಾರೆ. ಆದ್ದರಿಂದ ಆ ಚೇತನ ವಸ್ತು ಈಶಾನಃ ಭೂತಭವ್ಯಸ್ಯ, ವರ್ತಮಾನ ಮತ್ತು ಭವಿಷ್ಯದ ಭೂತಕಾಲದ ಒಡೆಯನಾಗಿದೆ. ಸ ಏವ ನಿತ್ಯ ಕೂಟಸ್ಥಃ, ಅದು ಕೂಟಸ್ಥ ನಿತ್ಯವಾಗಿದೆ ಅಂತ ಹೇಳಿ. ಆತ್ಮಚೈತನ್ಯ ಅನ್ನೋದು ಕೂಟಸ್ಥ ನಿತ್ಯ. ಇನ್ನೊಂದು ಯಾವುದು? ಪರಿಣಾಮಿ ನಿತ್ಯ. ಪರಿಣಾಮಿ ನಿತ್ಯ ಅಂದ್ರೆ ಬದಲಾವಣೆ ಹೊಂದ್ತಾ ಇದ್ರು ನಿತ್ಯದ ಹಾಗೆ ಕಾಣುವಂಥದ್ದು. ಇದು ದೀಪದ ಶಿಖೆ ಅನ್ನುವಂಥದ್ದು ಪರಿಣಾಮಿ ನಿತ್ಯ. ಒಂದೇ ಬೆಳಕು ಹಚ್ಚಿಟ್ಟದ್ದು, ಕಳೆದ ವಾರ ಹಚ್ಚಿಟ್ಟು ಬೆಳಕೇ ಇವತ್ತು, ಅಥವಾ ಒಂದು ವರ್ಷದ ಹಿಂದೆ ಹಚ್ಚಿಟ್ಟು ಬೆಳಕೇ ಇವತ್ತು ಉರಿತಾ ಇದೆ ಅಂದ್ರೆ ಅವತ್ತಿನ ಬೆಳಕೇ ಇವತ್ತಿದೆ ಅಂತ ನಾವು ಹೇಳಿದ್ರೂ ಕೂಡ ದೀಪದ ಶಿಖೆ ಅನ್ನೋದು ಬದಲಾವಣೆ ಆಗ್ತಾ ಇರ್ತದೆ. ಆದರೆ ನಿತ್ಯ ಹೌದು, ಅದರ ಪರಿಣಾಮವನ್ನು ಹೊಂದುತ್ತಾ ಇದ್ದು ನಿತ್ಯದಂತೆ ತೋರ್ತಾ ಇತ್ತು. ನಾನು 10 ವರ್ಷದ ಹಿಂದೆ ಬಂದ ಗಂಗಾ ನದಿ ನೀರಿನಲ್ಲಿ ಏನು ಮಿಂದನೋ ಅದೇ ನೀರೇ ನೋಡ್ರಿ ಇದು, ಇದೇ ಗಂಗಾ ನದಿಯಲ್ಲೇ ನಾನು ಮಿಂದದ್ದು 10 ವರ್ಷದ ಹಿಂದೆ ಅಂತ ಹೇಳುವಾಗ ಅವನು ಲಕ್ಷಿಸ್ತಾ ಇರೋದು ಆ ಗಂಗಾ ನದಿಯೇ ಇದು ಎಂಬುದಾಗಿ ನಿತ್ಯತ್ವದ ದೃಷ್ಟಿಕೋನ ಇಟ್ಟುಕೊಂಡೇ ಮಾತಾಡ್ತಾನೆ. ಆದ್ರೆ ಆ ನೀರು ಹರಿದು ಹೋಗಿದೆ, ಪ್ರತಿ ಕ್ಷಣಕ್ಕೂ ಹರಿದು ಹೋಗ್ತಾ ಇರತಕ್ಕಂತಹ ನೀರಿನಲ್ಲಿ ನಿತ್ಯತ್ವವನ್ನ ಕಾಣುವುದಕ್ಕೆ ಪರಿಣಾಮಿ ನಿತ್ಯ ಎಂಬುದಾಗಿ ಹೇಳ್ತಾರೆ. ಆದ್ರೆ ಇನ್ನೊಂದಿದೆ ಕೂಟಸ್ಥ ನಿತ್ಯ ಅಂತ. ಬಹುಶಃ ಕೂಟಸ್ಥ ನಿತ್ಯಕ್ಕೆ ದೃಷ್ಟಾಂತ ಅಂತ ಹೇಳಿದ್ರೆ ಆತ್ಮನೇ. ಈ ಜಗತ್ನಲ್ಲಿ ಎಲ್ಲ ವಸ್ತುಗಳು ಕೂಡ ಬದಲಾವಣೆಯನ್ನು ಹೊಂದುತ್ತಾ ಇರುವಂಥದ್ದು. ಬದಲಾವಣೆ ಹೊಂದದೇ ಒಂದೇ ತೆರನಾಗಿರ್ತಕ್ಕಂಥದ್ದು ಆತ್ಮವಸ್ತು ಮಾತ್ರ. ಆದ್ದರಿಂದ ಆತ್ಮನು ನಿತ್ಯನೂ ಎಂಬುದಾಗಿ ಏನು ಹೇಳ್ತಿದೆಯೋ ಪರಿಣಾಮಿ ನಿತ್ಯತ್ವ ಅಲ್ಲ, ಕೂಟಸ್ಥ ನಿತ್ಯತ್ವ ಅಂತ ಹೇಳ್ತಾ ಇದೆ. ಈ ಮೂಲಕವಾಗಿ ಅನೇನ ನಾಯಮಸ್ತಿ ಇತಿ ಚೈಕೆ ಎಂಬಂತಹ ಆತ್ಮನಿದ್ದಾನೋ ಇಲ್ವೋ ಎನ್ನುವಂತಹ ವಿಷಯದಲ್ಲಿ ಏನೊಂದು ಚರ್ಚೆ ಜಗತ್ನಲ್ಲಿದೆಯೋ ಇತ್ಯಯಂ ಪಕ್ಷೋ ನ್ಯಾಯತೋ ಅಪ್ರಾಪ್ತೋಪಿ ಸ್ವವಚನೆ ನಿಶುತ್ಯ ಪ್ರತ್ಯುಕ್ತ. ಆತ್ಮನ ಅಸ್ತಿತ್ವದ ಬಗ್ಗೆ ಏನೊಂದು ಗೊಂದಲ ಜಗತ್ನಲ್ಲಿ ಇದೆ ಎಂಬುದಾಗಿ ನಚಿಕೇತ ಹೇಳಿದ್ದನೋ ಅದು ವಾಸ್ತವವಾಗಿ ಇತಿ ಅಯಂ ಪಕ್ಷ ನ್ಯಾಯತೋ ಅಪ್ರಾಪ್ತ. ತರ್ಕದಿಂದಲೂ ಯುಕ್ತಿಯಿಂದಲೂ ಆತ್ಮನ
ಇರುವಿಕೆಯ ಬಗ್ಗೆ ಸಂದೇಹವೇ ಏರ್ಪಡುವುದಿಲ್ಲ, ಅದು ಬೇರೆ. ಆದರೆ ಹಾಗೊಂದು ಏರ್ಪಟ್ಟಿದ್ರು ಸ್ವವಚನೇನ ಶ್ರುತಿಯ ಪ್ರತ್ಯುಕ್ತ, ಶ್ರುತಿಯು ತನ್ನ ಸ್ಪಷ್ಟವಾದ ಮಾತಿನಿಂದ ಅದನ್ನು ಅಲ್ಲಗಳೆದಿದೆ. ಯಾವುದನ್ನ? ಆತ್ಮನು ಇದ್ದಾನೋ ಇಲ್ಲವೋ ಎನ್ನುವ ಪ್ರಶ್ನೆಯೇ ಬೇಡಪ್ಪ. ಆತ್ಮನು ಏಕರಸನಾಗಿ ಹಿಂದೆ ಇಂದು ಮುಂದು ಯಾವಾಗಲೂ ಇರತಕ್ಕಂಥವನಾಗಿದೆ, ಅವನಿಗೆ ನಾಶ ಇಲ್ಲ. ಈ ಒಂದು ಸತ್ಯವನ್ನ ಮನಸ್ಸಿನಲ್ಲಿ ದೃಢವಾಗಿ ತಂದುಕೊಂಡವನಿಗೆ ಮೃತ್ಯುವಿನ ಭಯ ಕೂಡ ಇರೋದಿಲ್ಲ. ಸಂಸಾರದ ತಾಪತ್ರಯಗಳು ದೂರಾಗಿ ಮೋಕ್ಷ ಸ್ವರೂಪವನ್ನು ಪಡೆದುಕೊಳ್ಳುವಂಥದ್ದು ಅದು ಬೇರೆ ವಿಷಯ. ಶ್ರುತಿಯ ಈ ವಾಕ್ಯವನ್ನೇ ಗಟ್ಟಿಯಾಗಿ ಮನಸ್ಸಲ್ಲಿ ಅಂದುಕೊಂಡವನಿಗೆ ಸಾಯುವುದಕ್ಕೆ ಭಯ ಯಾಕೆ ಬರ್ತದೆ? ಯಾಕೆ? ಶರೀರ ಬದಲಾವಣೆ ಆಗುವುದು, ಅಂತಃಕರಣ ಬದಲಾವಣೆ ಆಗ್ಬೋದು, ಆದರೆ ಆತ್ಮನಾದ ನಾನು ಬದಲಾವಣೆಯನ್ನು ಹೊಂದುವವನಲ್ಲ, ನಾನು ಸಾಯುವವನಲ್ಲ, ನನಗೆ ನಾಶ ಇಲ್ಲ ಎಂಬುದು ಸ್ಪಷ್ಟವಾಗಿ ಗೋಚರ ಆಗ್ತದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಮಾಡಿದ ಉಪದೇಶಗಳ ಸಾಲಿನಲ್ಲಿ ಮೊದಲನೇದಿದೆ, ಅಶೋಚ್ಯಾನನ್ವಶೋಚತ್ವಂ ಪ್ರಜ್ಞಾವಾದ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ. ಹಳೆ ಬಟ್ಟೆಯನ್ನು ಕಳಚಿ ಹಾಕಿ ಹೊಸ ಬಟ್ಟೆಯನ್ನು ಧರಿಸುವ ಹಾಗೆ ಈ ಜೀವಾತ್ಮನು ಶರೀರದಿಂದ ಶರೀರಕ್ಕೆ ಹೋಗುತ್ತಾನೆ ಎನ್ನುವಂತಹ ಮಾತೇನಿದೆ ನೋಡಿ. ಅಲ್ಲಿ ಜೀವಾತ್ಮ ದೃಷ್ಟಿಯನ್ನು ಇಟ್ಟುಕೊಂಡು ಹೇಳಿದ್ರು. ಆತ್ಮನ ದೃಷ್ಟಿಯನ್ನ ಇಟ್ಟುಕೊಂಡು ಹೇಳಿದ್ರೆ ಹೋಗೋದೂ ಇಲ್ಲ ಅವನು. ಜೀವಾತ್ಮನ ದೃಷ್ಟಿಯನ್ನು ಇಟ್ಟುಕೊಂಡ್ರೆ ನೀನು ಭಯ ಪಡಬೇಕಾದಿಲ್ಲ. ಇನ್ನು ಪ್ರತ್ಯೇಗಾತ್ಮ ದೃಷ್ಟಿಯನ್ನು ಇಟ್ಟುಕೊಂಡ್ರೆ ಯಾವಾಗಲೂ ಇರತಕ್ಕಂಥ ವಸ್ತು. ಅಂತಹ ವಾಕ್ಯಗಳು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಪ್ರೇರಣೆಯನ್ನು ಕೊಟ್ಟಿತಂತೆ. ಅವರೆಲ್ಲ ಭಗವದ್ಗೀತೆ ಅಧ್ಯಯನವನ್ನ ಮಾಡ್ತಾ ಇದ್ರು ಜೈಲಿನಲ್ಲಿದ್ದಾಗ ಎಲ್ಲ. ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನಿಗೆ ಹಾಗೆ ಫಾಶಿ ಶಿಕ್ಷೆಯನ್ನು ಹಾಕುವ ಸಂದರ್ಭದಲ್ಲಿ ನೀನ್ ಬಯಕೆ ಏನಪ್ಪಾ ಅಂತ ಕೇಳಿದಾಗ, ಸಾವಿನ ಬಗ್ಗೆ ನೀನು ಯಾಕೆ ಅಂಜ್ತಾ ಇಲ್ಲ ಅನ್ನುವಂಥ ಕೇಳಿದಾಗ ಅವ್ನು ಹೇಳಿದ ಮಾತಿದೆ, ನನ್ನ ಧರ್ಮ ಗ್ರಂಥವಾದ ಭಗವದ್ಗೀತೆ ಹೇಳ್ತಾ ಇದೆ, ಮನುಷ್ಯ ಸಾಯುವುದಿಲ್ಲ, ಶರೀರ ಅನ್ನುವಂಥದ್ದು ಬದಲಾವಣೆ ಆಗ್ತದೆ, ಆದ್ರೆ ಇನ್ನೊಂದು ಜನ್ಮ ನನಗಿದೆಯಲ್ಲ, ಆ ಜನ್ಮದಲ್ಲಿ ಮತ್ತೆ ಹುಟ್ಟಿ ಬಂದು ನಾನು ಸ್ವಾತಂತ್ರ್ಯ ಹೋರಾಟವನ್ನ ಮಾಡ್ತೇನೆ ಅಂತ. ಅಂತಹ ಒಂದು ವಿಶ್ವಾಸವನ್ನ ಅದು ಸೃಷ್ಟಿಸಬೇಕು. ಶ್ರುತಿವಾಕ್ಯಗಳಾಗ್ಲಿ ಅಥವಾ ಮಹಾತ್ಮರ ವಚನಗಳಾಗ್ಲಿ ಶ್ರದ್ಧೆಯಿಂದ ಆಲಿಸಿದ ಪಕ್ಷದಲ್ಲಿ ನಮಗೆ ನಿಶ್ಚಿತವಾಗಿ ಮನೋಬಲ ಅನ್ನುವಂಥದ್ದು ಬರ್ತದೆ. ಆದ್ದರಿಂದ ಚಾರ್ವಾಕರು ಹೇಳ್ತಕ್ಕಂತಹ ಆತ್ಮನ ನಾಸ್ತಿಕ್ಯ ಅಂದ್ರೆ ಆತ್ಮ ಇಲ್ಲ ಎನ್ನತಕ್ಕಂತಹ ಒಂದು ಚಿಂತನೆ ಏನಿದೆ ಅದನ್ನು ಶ್ರುತಿ ಅಲ್ಲಗಳೆಯುತ್ತೆ. ಅಷ್ಟೇ ಅಲ್ಲ, ಕ್ಷಣಭಂಗವಾದಶ್ಚ ಅಂತ ಬೌದ್ಧರಲ್ಲಿ ಈ ಕ್ಷಣಿಕ ವಿಜ್ಞಾನವಾದ ಮತ್ತು ಶೂನ್ಯವಾದ ಅಂತ ಎರಡಿದೆ. ಬೌದ್ಧರಲ್ಲಿ 4 ವಾದಗಳಿದೆ, ಅದರ ಪ್ರಮುಖವಾದದ್ದು 2 ವಾದಗಳು. ಕ್ಷಣಿಕ ವಿಜ್ಞಾನವಾದ ಅಂತ ಅಂದ್ರೆ ಕ್ಷಣ ಕ್ಷಣಕ್ಕೂ ಕೂಡ ಆತ್ಮನು ಬದಲಾಯಿಸ್ತಾ ಇರ್ತಾನೆ. ದೀಪದ ಶಿಖೆ ಹಾಗೆ. ದೀಪದ ಶಿಖೆ ಒಂದು ಕ್ಷಣದಲ್ಲಿ ಇರುತ್ತೆ, ಮತ್ತೊಂದು ಕ್ಷಣಕ್ಕೆ ಹೊರಟು ಹೋಗಿ ಬೇರೆ ಶಿಖೆ ಉತ್ಪನ್ನ ಹೇಗೆ ಆಗ್ತದೋ, ಫ್ಲೇಮ್ ಅಂತ ಹೇಳ್ತೇವೆ ಹಾಗೆ, ಈ ಆತ್ಮನೂ ಕೂಡ ಒಂದು ಕ್ಷಣದಲ್ಲಿ ತೋರ್ತಾನೆ, ಮರೆಯಾಗ್ತಾನೆ, ಮುಂದಿನ ಕ್ಷಣ ಮತ್ತೊಂದು ಆ ಶಿಖೆ ತೋರುತ್ತೆ, ಆತ್ಮನ ಆಕಾರ ತೋರುತ್ತೆ, ಮರೆಯಾಗುತ್ತೆ. ಅದನ್ನ ಪ್ರತಿ ಕ್ಷಣದಲ್ಲೂ ಬದಲಾವಣೆ ಆಗತಕ್ಕಂತಹ ಆತ್ಮವನ್ನ ಒಂದು ಪಂಗಡ, ಬೌದ್ಧರ ಒಂದು ಪಂಗಡ ಪ್ರತಿಪಾದಿಸ್ತದೆ. ಅದು ಕ್ಷಣಿಕ ವಿಜ್ಞಾನ ಅಂತ ಹೇಳ್ತಾರೆ. ವಿಜ್ಞಾನ ಅಂದ್ರೆ ಅರಿವು. ಆ ಅರಿವು ಅನ್ನೋದು ಕ್ಷಣ ಕ್ಷಣಕ್ಕೂ ಕೂಡ ಬದಲಾಯಿಸ್ತಾ ಇರ್ತದೆ. ಅದು ಬದಲಾಯಿಸ್ತಾ ಇದ್ರೂ ಒಂದೇ ಎಂಬುದಕ್ಕೆ ಕಾರಣ ಹೇಗನಪ್ಪ ಅಂದ್ರೆ, ಹೀಗೆ ನದಿಯ ನೀರು ಹೇಗೋ ಹಾಗೆ ಅಂತ. ಆ ರೀತಿ ಒಂದು ವಾದವನ್ನ ಅವರು ಹೇಳ್ತಾರೆ. ಆದ್ರಿಂದ ಆತ್ಮನು ಬದಲಾಯಿಸ್ತಾ ಈಗಿರುವ ಈ ಕ್ಷಣದ ಆತ್ಮ ಮುಂದಿನ ಕ್ಷಣದಲ್ಲಿ ಇಲ್ಲ ಅಂತ ಅದೊಂದು ವಾದ. ಇನ್ನೊಂದಿದೆ ಶೂನ್ಯವಾದ. ಶೂನ್ಯವಾದ ಅಂದ್ರೇನು? ಆತ್ಮನೇ ಇಲ್ಲ ಅಂತ ಹೇಳ್ತಕ್ಕಂಥ. ಆತ್ಮನು ಶೂನ್ಯ. ಶೂನ್ಯ ಅಂದ್ರೆ ಇಲ್ಲ ಅಂತಾನೆ ಅರ್ಥ. ಹಾಗೊಂದು ವಾದ ಇದೆ. ಚಾರ್ವಾಕರ ವಾದ
ದೇಹವೇ ಆತ್ಮ ಅಂತಕ್ಕಂಥ, ದೇಹಕ್ಕಿಂತ ವ್ಯತಿರಿಕ್ತವಾದ ಇನ್ನೊಂದು ಅಸ್ತಿತ್ವ ಇಲ್ಲ. ದೇಹ ಸತ್ತರೆ ಆತ್ಮ ಸತ್ತ ಹಾಗೆ ಅವರದೊಂದು ವಾದ. ಬೌದ್ಧರಲ್ಲಿ ಇರತಕ್ಕಂತಹ ಕ್ಷಣಿಕ ವಿಜ್ಞಾನವಾದ ಶೂನ್ಯವಾದ ಅವರದೊಂದು ರೀತಿಯ ವಾದ. ಆತ್ಮವನ್ನು ಒಪ್ಪಿದ್ರು ತಪ್ಪಾಗಿ ಆತ್ಮನ ಸ್ವರೂಪವನ್ನು ಹೇಳ್ತಕ್ಕಂತಹ ವಾದ. ಈ ಎಲ್ಲ ವಾದಗಳು ಕೂಡ ಉಪನಿಷತ್ತಿನ ಈ ವಾಕ್ಯದಿಂದ ನಿರಾಸವಾಗುತ್ತೆ, ನಿರಾಕರಿಸಲ್ಪಡುತ್ತೆ. ಹೇಗೆ ಒಂದು ಆತ್ಮನಿದ್ದಾನೆ, ಆತ್ಮನು ಅಂತಃಕರಣ ಉಪಾಧಿಯಲ್ಲಿ ತೋರ್ತಾ ಇದ್ದಾನೆ, ಆ ಆತ್ಮನು ಇಡೀ ಸೃಷ್ಟಿಗೆ ಆಶ್ರಯವಾಗಿದ್ದಾನೆ, ಇಡೀ ಸೃಷ್ಟಿಗೆ ಆಧಾರವಾಗಿದ್ದಾನೆ, ಒಡೆಯನಾಗಿದ್ದಾನೆ. ಆ ಈಶ್ವರನೇ ಜೀವಸ್ವರೂಪದಲ್ಲಿ ಅಂತಃಕರಣದಲ್ಲಿ ಅರಿವನ್ನ ಮೂಡಿಸಿ ನಾನು ನಾನು ಅಂತ ಹೇಳ್ತಾ ಇದ್ದಾನೆ. ಅವನು ಎಲ್ಲ ಕಾಲಗಳಲ್ಲಿ ಹಾಸುಹೊಕ್ಕಾಗಿರುವುದರಿಂದ ಜಗತ್ತಿನ ಯಾವುದೇ ವಸ್ತು ನಾಶವಾದರೂ ಕೂಡ ಆತ್ಮನಿಗೆ ನಾಶ ಅನ್ನುವಂಥದ್ದು ಇಲ್ಲ ಎನ್ನುವಂಥ ಸ್ಪಷ್ಟೋಕ್ತಿಯಿಂದ ಉಪನಿಷತ್ತು ಎಲ್ಲ ಕುತಾರ್ಕಿಕವಾದವನ್ನ ನಿರಾಸ ಮಾಡುತ್ತೆ ಅಂತ ಶಂಕರರು ಹೇಳ್ತಾರೆ. ಇಲ್ಲಿಗೆ ಆತ್ಮವಿಚಾರ ಎನ್ನುವಂತಹ ಒಂದು ಭಾಗ ಮುಗಿಯಿತು. 3ನೆಯ ಮಂತ್ರದಿಂದ 13ನೆಯ ಮಂತ್ರದ ತನಕ ಆತ್ಮಸ್ವರೂಪವನ್ನ ಉಪನಿಷತ್ತು ಬಗೆ ಬಗೆಯಾಗಿ ನಮಗೆ ತಿಳಿಸಿಕೊಟ್ಟಿತು. ಇನ್ನು ಮುಂದಿನ 2 ಮಂತ್ರಗಳಲ್ಲಿ ಫಲವನ್ನ ಹೇಳುತ್ತೆ. ಭೇದ ದರ್ಶನವನ್ನ ಮಾಡುವವರಿಗೆ ಏನು ಫಲ, ಅಭೇದ ದರ್ಶನವನ್ನ ಮಾಡಿದವರಿಗೆ ಏನು ಫಲ ಎಂಬುದ. ಜ್ಞಾನ ಅಜ್ಞಾನಗಳಿಗೆ ಫಲ, ಅಜ್ಞಾನಿಗೆ ಯಾವ ರೀತಿಯ ಫಲ ಆಗುತ್ತೆ, ಆತ್ಮಜ್ಞಾನಿಗೆ ಏನು ಫಲ ಆಗುತ್ತೆ. ಆತ್ಮಜ್ಞಾನ ಅಂದಾಗ ಅಭೇದ ದರ್ಶನವೇ ಆತ್ಮಜ್ಞಾನ. ಯಾಕಂದ್ರೆ ಭೇದಾತ್ಮ ದರ್ಶನವೂ ಆತ್ಮಜ್ಞಾನ ಅಂತ ಕೆಲವರು ಹೇಳಲಿಕ್ಕೆ ಉಂಟು. ಆತ್ಮನು ಬೇರೆ ಪರಮಾತ್ಮನು ಬೇರೆ ಅಂತ ಹೇಳುವಂಥದ್ದೇ ಒಂದು ಆತ್ಮಜ್ಞಾನ ಅಂತ ಹೇಳುವ ಒಂದು ಪಂಗಡ ಉಂಟು. ಇಲ್ಲಿ ಹಾಗೆ ಹೇಳ್ತಾರೆ, ಅಭೇದ ದರ್ಶನ, ಜೀವ ಮತ್ತು ಈಶ್ವರನಿಗೆ ಅಭೇದವನ್ನ ನೋಡುವಂತಹ ಆತ್ಮಜ್ಞಾನ ಏನಿದೆ ಅದಕ್ಕೇನು ಫಲ, ಆತ್ಮನು ಬೇರೆ ಬೇರೆ ಎಂಬುದಾಗಿ ಹೇಳುವಂತಹ ಅಜ್ಞಾನದ ದೃಷ್ಟಿಗೆ ಏನು ಫಲ. ಮೊದಲಿದು ಅಜ್ಞಾನಿಯ ದೃಷ್ಟಿಗೆ ಫಲವನ್ನು ಹೇಳ್ತಾರೆ. 14ನೇ ಮಂತ್ರ, ಯಥೋದಕಂ ದುರ್ಗೆ ವೃಷ್ಟಂ ಪರ್ವತೇಷು ವಿಧಾವತಿ ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ಸ್ಥಾನೇವಾನು ವಿಧಾವತಿ. ಇಲ್ಲಿ ಒಂದು ಸುಂದರ ದೃಷ್ಟಾಂತ ಕೊಡುತ್ತೆ. ಯಥಾ ಉದಕಂ ದುರ್ಗೆ ವೃಷ್ಟಂ ಪರ್ವತೇಷು ವಿಧಾ. ಶಂಕರ ಭಾಷ್ಯದಲ್ಲಿ ಪುನರಪಿ ಭೇದ ದರ್ಶನ ಅಪವಾದಂ ಬ್ರಹ್ಮಣ ಆಹ. ಭೇದ ದರ್ಶನವನ್ನು ಮಾಡಬಾರದು ಅನ್ನುವ ಕಾರಣಕ್ಕೆ ಆತ್ಮಸ್ವರೂಪವನ್ನು ಮತ್ತು ಹೇಳ್ತಾ ಇದ್ದಾರೆ ಎಂಬುದಾಗಿ, ಬ್ರಹ್ಮದಲ್ಲಿ ಭೇದ ದರ್ಶನವನ್ನು ಮಾಡಬಾರದು ಎಂಬುದಕ್ಕಾಗಿ ಹೇಳ್ತಾ ಇದ್ದಾರೆ. ಯಥಾ ಉದಕೆ ದುರ್ಗೆ ದುರ್ಗಮೇ ದೇಶೇ ಉಚ್ಛ್ರಿತೆ. ದುರ್ಗಮವಾದ ದೇಶ ಅಂದ್ರೆ ಕಠಿಣವಾದ ದೇಶ ಏನಿದೆ, ಪರ್ವತದ ಚೋಟಿ ಅಂತ ಹೇಳ್ತೇವಲ್ಲ, ಶೃಂಗ, ಗಿರಿ ಶೃಂಗದಲ್ಲಿ, ಗಿರಿಯ ಎತ್ತರದ ಭಾಗದಲ್ಲಿ ತುಂಬಾ ಮಳೆಯಾಯಿತು ಅಂತ ಇಟ್ಕೊಳ್ಳೋಣ. ಆ ನೀರು ಹೇಗೆ ಮುಂದೆ ಮುಂದೆ ಹರಿತಾ ಹರಿತಾ ಏನಾಗ್ತದೆ ಅಂದ್ರೆ ಪರ್ವತೇಷು ವಿಧಾವತಿ, ಈ ಚಿಕ್ಕ ಪುಟ್ಟ ಗುಡ್ಡಗಳಲ್ಲಿ ಹರಿದುಕೊಂಡು ಹೋಗ್ತದೆ. ಎತ್ತರದ ಪರ್ವತದ ತುದಿಯಲ್ಲಿ ಬಿದ್ದಂತಹ ಮಳೆಯ ನೀರು ಹರಿದು ಹೋಗುವಾಗ ಶಾಖೆಗಳಾಗಿ ಛಿದ್ರ ಛಿದ್ರವಾಗಿ ಹೋಗ್ತದೆ. ಅದರಿಂದ ತುಂಡು ತುಂಡಾಗಿ ಅದು ಬೇರೆ ಬೇರೆ ಕಡೆಯಲ್ಲಿ ಹರಿದುಕೊಂಡು ಹೋಗುವಾಗ ಆ ನೀರು ಭೂಮಿಯಲ್ಲಿ ಇಂಗಲ್ಪಡ್ತದೆ, ಅದು ನಾಶವಾಗಿ ಹೋಗ್ತದೆ. ಇಲ್ಲಿ ದೃಷ್ಟಾಂತಕ್ಕಷ್ಟೇ ಸೀಮಿತ ಮಾಡಬೇಕು. ಮಳೆಗಾಲ ಇನ್ನು ಸಮೀಪಿಸ್ತಾ ಇದೆ, ಬೇಸಿಗೆಯ ಧಗೆಯ ಈ ಸಂದರ್ಭದಲ್ಲಿ ಒಂದು ಅರ್ಧ ಗಂಟೆ ಮಳೆ ಆಯ್ತು ಎತ್ತರದ ಪರ್ವತದ ಭಾಗದಲ್ಲಿ. ಅರ್ಧ ಗಂಟೆ ಮಳೆಯಲ್ಲಿ ಬಿದ್ದಂತಹ ನೀರು ಧಾರೆ ಧಾರೆಯಾಗಿ ಹರಿತು. ಹರಿಯುವಾಗ ಅದಕ್ಕೆ ಒಂದೇ ದಿಕ್ಕಿಲ್ಲ, ಅನೇಕ ದಿಕ್ಕುಗಳಲ್ಲಿ ಬೇರೆ 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 ಸ್ರೋತಗಳಾಗಿ ಅದು ಹರಿತು. ಅದು ಎಲ್ಲಿಗೆ ಹೋಗಿ ಮುಟ್ತದೆ, ಸ್ವಲ್ಪ ದೂರ ಹರಿದು ಹಾಗೆ ಭೂಮಿಯಲ್ಲಿ ಇಂಗಿ ಹೋಗ್ತದೆ. ಇಷ್ಟಕ್ಕೆ ನಾವು ದೃಷ್ಟಾಂತ ಸೀಮಿತ ಮಾಡಿ. ಏವಂ ಈ ರೀತಿಯಾಗಿ ಧರ್ಮಾನ್ ಪೃಥಕ್ ಪಶ್ಯನ್,
ಧರ್ಮಗಳನ್ನು ಬೇರೆ ಬೇರೆಯಾಗಿ ನೋಡುವವನು. ಧರ್ಮಾನ್ ಅಂದ್ರೆ ಆತ್ಮನಃ ಭಿನ್ನಾನ್ ಪೃಥಕ್ ಪಶ್ಯನ್ ಅಂತ. ಆತ್ಮನನ್ನ ಬೇರೆ ಬೇರೆಯಾಗಿ ನೋಡುವವನು. ಇಲ್ಲಿ ಧರ್ಮ ಎಂಬ ಶಬ್ದಕ್ಕೆ ಅರ್ಥ ಏನು? ಆತ್ಮ ಅಂತ ತೆಗೆದುಕೊಳ್ಬೇಕು. ಪೃಥಕ್ ಅಂದ್ರೆ ಬೇರೆ ಬೇರೆ. ಪಶ್ಯನ್ ನೋಡುವವನು. ತಾನೇವಾನು ವಿಧಾವತಿ ಪೃಥಗೇವ ಪ್ರತಿ ಶರೀರಂ ಪಶ್ಯನ್ ತಾನೇವ ಶರೀರ ಭೇದಾನುವರ್ತಿನಃ ಅನುವಿಧಾವತಿ. ಒಂದೊಂದು ಶರೀರಕ್ಕೂ ಬೇರೆ ಬೇರೆ ಆಗಿರುವನು ತಿಳಿದವನು ಅವರನ್ನೇ, ಎಂದರೆ ಬೇರೆ ಬೇರೆ ಶರೀರವನ್ನು ಅನುಸರಿಸುವವರನ್ನೇ ಅನುಸರಿಸಿ ಓಡ್ತಾನೆ. ಅಷ್ಟೇ ಅಲ್ಲ, ಬೇರೆ ಬೇರೆ ಶರೀರವನ್ನು ಹೊಂದುತ್ತಾನೆ ಅಂತ. ಶರೀರ ಭೇದಮೇವ ಪೃಥಕ್ ಪುನಃ ಪುನಃ ಪ್ರತಿಪದ್ಯತೆ. ಎರಡರ್ಥವನ್ನು ಮಾಡ್ತಾರೆ. ಆತ್ಮನನ್ನು ಬೇರೆ ಬೇರೆಯಾಗಿ ನೋಡುವವನು. ಶರೀರ ಭಾವವನ್ನ ಹೊಂದಿದವರು ಹೇಗೆ ವರ್ತಿಸ್ತಾರೋ ಹಾಗೆ ವರ್ತಿಸ್ತಾನೆ. ಅಷ್ಟೇ ಅಲ್ಲ, ಮತ್ತೆ ಮತ್ತೆ ಶರೀರವನ್ನೇ ಪಡಿತಾ ಇರ್ತಾನೆ. ಇದು ಭೇದ ದರ್ಶನಕ್ಕೆ ಇರುವ ದೃಷ್ಟಾಂತ. ಪ್ರತಿ ಶರೀರ ಭಿನ್ನವಾದವನು ಆತ್ಮನು ಎಂಬುದಾಗಿ ಸಾಮಾನ್ಯವಾದ ತಿಳುವಳಿಕೆ, ಹೆಚ್ಚಿನ ಜನರ ತಿಳುವಳಿಕೆ. ಏಕತ್ವವಾದ ಅಂತ ಹೇಳುವುದು ಉಪನಿಷತ್ ಪ್ರತಿಪಾದ್ಯವಾದ ಶಂಕರರ ಕೇವಲಾದ್ವೈತದಲ್ಲಿ ಬಿಟ್ಟರೆ ಬೇರೆ ಎಲ್ಲ ಮತಗಳಲ್ಲಿಯೂ ಕೂಡ ಆತ್ಮನು ಭಿನ್ನನು, ಪ್ರತಿ ಶರೀರ ಭಿನ್ನನು. ನನಗೊಂದು ಆತ್ಮ, ಇನ್ನೊಬ್ಬನಿಗೊಂದು ಆತ್ಮ, ಪ್ರತಿ ಶರೀರದಲ್ಲಿಯೂ ಬೇರೆ ಬೇರೆ ಆತ್ಮ ಇದ್ದಾನೆ. ಆತ್ಮರು ಅನೇಕ ಇದ್ದಾರೆ. ಅದರಲ್ಲಿ ಉಚ್ಚಕೋಟಿಯ ಆತ್ಮ, ನೀಚಕೋಟಿಯ ಆತ್ಮ, ಶುದ್ಧ ಆತ್ಮ, ಅಶುದ್ಧಾತ್ಮ, ಪಾಪಾತ್ಮ, ಪುಣ್ಯಾತ್ಮ, ಹೀಗೆ ನರಕ ಸದೃಶವಾದ ಆತ್ಮಗಳು, ಪುಣ್ಯ ಸದೃಶವಾದ ಆತ್ಮಗಳು. ಈ ಆತ್ಮಗಳಲ್ಲಿಯೇ ಬೇರೆ 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 ಎಂಬುದಾಗಿ ನೋಡುವಂತಹ ಸಿದ್ಧಾಂತಗಳಿವೆ. ಪಂಚಭೇದಗಳನ್ನ ಪ್ರತಿಪಾದನೆ ಮಾಡುವ ಸಿದ್ಧಾಂತಗಳಿವೆ. ಈಶ್ವರನಿಗೂ ಜೀವನಿಗೂ ಭೇದ, ಜೀವನಿಗೂ ಜೀವರಿಗೂ ಭೇದ, ಜೀವಕ್ಕೂ ಜಡಕ್ಕೂ ಭೇದ, ಜಡಕ್ಕೂ ಈಶ್ವರನಿಗೂ ಭೇದ. ಅಂದ್ರೆ ಈಶ್ವರನಿಗೂ ಭೇದ ಹೇಳಲ್ಲ, ಯಾಕಂದ್ರೆ ಅವರು ಒಬ್ಬರೇ ಈಶ್ವರನ್ನು ಹುಟ್ಟುತ್ತಾರೆ. ಈಶ್ವರ ಒಬ್ಬನೇ, ಜಡ ಅನೇಕ, ಜೀವರ ಅನೇಕ. ಈ ಒಂದು ಪರ್ಮುಟೇಷನ್ ಕಾಂಬಿನೇಷನ್ ಅಲ್ಲಿ 5 ಭೇದಗಳನ್ನು ನಾವು ಮಾಡಬಹುದು, ಪ್ರಮುಖವಾದ 5 ಭೇದ. ಆಗ ಭೇದವನ್ನ ಹೇಳತಕ್ಕಂತಹ ವಾದಿಗಳು ಎಲ್ಲರೂ, ಸಾಂಖ್ಯರು ಭೇದವಾದಿಗಳೇ, ಮೀಮಾಂಸಕರು ಭೇದವಾದಿಗಳೇ, ನೈಯಾಯಿಕರು ಭೇದವಾದಿಗಳೇ, ಎಲ್ಲ ಫಿಲಾಸಫಿ ಕೂಡ ಭೇದವಾದವನ್ನು ಹೇಳ್ತಕ್ಕಂಥ. ಕೆಲವು ಸ್ವಲ್ಪ ಭೇದ ಅಭೇದಗಳನ್ನ ಮಿಶ್ರಣ ಮಾಡ್ಕೊಂಡು ಹೇಳುವ ವಾದವೂ ಇದೆ, ಆದರೆ ಅದು ಭೇದವಾದವೇ. ಕೇವಲ ಶಂಕರ ಭಗವತ್ಪಾದ ಪ್ರತಿಪಾದಿಸಿದ ಉಪನಿಷತ್ ಸಿದ್ಧಾಂತ ಏನಿದೆ, ಕೇವಲಾದ್ವೈತ ಎಂಬುದಾಗಿ ಕರೀತಾರೆ, ಅದರಲ್ಲಿ ಯಾವ ಭೇದವೂ ಇಲ್ಲ. ಒಂದೇ ಆತ್ಮನು ಬೇರೆ ಬೇರೆಯಾಗಿ ತೋರ್ತದೆ, ಜೀವವಾಗಿ ಜಡವಾಗಿ. ಜಡ ಬೇರೆ ಆತ್ಮ ಬೇರೆ ಎಂಬ ಅರ್ಥ ಇಲ್ಲ ಅಲ್ಲಿ. ಆತ್ಮನೇ ಜೀವರೂಪದಿಂದ ಮತ್ತು ಜಡರೂಪದಿಂದ ತೋರ್ತಾ ಇದ್ದಾನೆ. ಇರುವುದು ಒಂದೇ ಆತ್ಮ ಎನ್ನುವುದು ಏಕತ್ವ ದರ್ಶನ. ಇದೇ ಜ್ಞಾನ. ಇದಕ್ಕಿಂತ ಹೊರತಾದ್ರೆ ಬೇರೆ ಯಾವ ಜ್ಞಾನ ಇಲ್ಲ. ಇವೆಲ್ಲ ಅಜ್ಞಾನದ ಪಂಕ್ತಿಗೆ ಸೇರುವಂತ. ಜ್ಞಾನ ಅಂದ್ರೆ ಏನು? ಜೀವ ಬ್ರಹ್ಮ ಏಕತ್ವವೇ ಜ್ಞಾನ. ಅದಿಲ್ಲದಿದ್ದಂತಹ ವ್ಯಕ್ತಿಗೆ ಬೇರೆ ಬೇರೆಯಾಗಿ ಕಾಣುತ್ತೆ. ಯಾವತ್ತು ಬೇರೆ ಬೇರೆಯಾಗಿ ಕಾಣುತ್ತೋ ಅವತ್ತು ಭಯ ಉಂಟಾಗ್ತದೆ. ಯತ್ರ ಇತರಂ ಪಶ್ಯತಿ ಯತ್ರ ದ್ವೈತಮೇವ ಭವತಿ ಭಯಂ ಭವತಿ. ಉದರಮಂತರಂ ಕುರುತೆ ತಸ್ಯ ಭಯಂ ಭವತಿ. ನನಗಿಂತ ಹೊರತಾಗಿ ಇನ್ನೊಂದು ಬಂತು, ಸಂಸಾರ ಅಂತ ಕರೆಯಲ್ಪಡುತ್ತೆ. ಸಂಸಾರ ಇದೆಯೋ ಭಯ ಅನ್ನುವಂಥದ್ದು ಅನಿವಾರ್ಯ. ಉಪನಿಷತ್ತಿನ ಪ್ರಕಾರ ಭೇದ ದರ್ಶನ ಮಾಡುವವನು ನಾಶವಾಗ್ತಾನೆ. ನಮಗೆ ಅದು ನಾಶ ಅಂತ ಅನಿಸ್ಲಿಕ್ಕಿಲ್ಲ. ಪ್ರಾಸ್ಪ್ಯಾರಿಟಿ ಅಂತ ಕರಿತೇವೆ. ಹೆಚ್ಚು ಅಭಿಮಾನವನ್ನು ಹೊಂದುವಂಥದ್ದು, ಹೆಚ್ಚೆಚ್ಚು ತಾದಾತ್ಮ್ಯವನ್ನು, ಹೆಚ್ಚೆಚ್ಚು ಮಮಕಾರ ಅಹಂಕಾರವನ್ನು ಹೊಂದೋದು ಜಗತ್ತಿನ ದೃಷ್ಟಿಯಲ್ಲಿ
ಯಶಸ್ವಿ ಪುರುಷನ ಲಕ್ಷಣ. ಆದ್ರೆ ಉಪನಿಷತ್ತಿನ ದೃಷ್ಟಿನಲ್ಲಿ ನಾಶವಾಗುವವನ ಲಕ್ಷಣ. ಯಾಕೆ ಅಷ್ಟು ನಿರಾಶಾದಾಯಕವಾದ ಸಿದ್ಧಾಂತ ಉಪನಿಷತ್ ಹೇಳ್ತಾ ಇದೆಯಾ ಅಂತ ಕೇಳಿದ್ರೆ ಅದು ವಾಸ್ತವ. ಏಕತ್ವ ದರ್ಶನದ ಉಚ್ಚಕೋಟಿಯ ಚಿಂತನೆ ಏನಿದೆ ಅದು ಭೇದ ದರ್ಶನದಲ್ಲಿ ಇಲ್ಲ. ಆದ್ದರಿಂದ ಆತ್ಮನನ್ನ ಬೇರೆ ಬೇರೆಯಾಗಿ ನೋಡುವವನು ಅವನ್ನೇ ಅನುಸರಿಸುತ್ತಾನೆ, ದುಃಖಿಯಾಗುತ್ತಾನೆ, ತನ್ನನ್ನು ನಾಶಪಡಿಸಿಕೊಳ್ತಾನೆ, ಮತ್ತೆ ಮತ್ತೆ ಶರೀರಾದಿಗಳನ್ನು ಹೊಂದುತ್ತಾನೆ ಎಂಬಂತಹ ಅರ್ಥವನ್ನ ಉಪನಿಷತ್ತು ನಮಗೆ ಹೇಳ್ತಾ ನಾವು ಯಾವ ಕಡೆಗೆ ಸಾಗಬೇಕು ಎನ್ನುವುದನ್ನ ನಮ್ಮ ಮುಂದೆ ಸ್ಪಷ್ಟಪಡಿಸ್ತಾ ಇದೆ. ಸಮಯ ಸಮಾಪ್ತಿಯಾಗಿದೆ. ಮುಂದಿನ ತರಗತಿಯಲ್ಲಿ ಕೊನೆಯ ಮಂತ್ರ, 2ನೇ ಅಧ್ಯಾಯದ 1ನೇ ವಲ್ಲಿಯ ಕೊನೆಯ ಮಂತ್ರ 15ನೇ ಮಂತ್ರ ಚಿಂತನೆಯನ್ನು ಮಾಡ್ತಾ ಪೂರ್ಣ ಅಧ್ಯಾಯವನ್ನೊಮ್ಮೆ ಸಿಂಹಾವಲೋಕನ ಮಾಡಿಕೊಂಡು 1ನೇ ವಲ್ಲಿಯನ್ನ ಮುಗಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ. Mm-hmm.